15ನೇ ಹಣಕಾಸು ಯೋಜನೆ ಇದರ 2023-24ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ನಡೆದಿದೆ. ಈ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ನೋಡಲ್ ಅಧಿಕಾರಿ ಅವರು, ವೈದ್ಯಕೀಯ ನೋಡಲ್ ಅಧಿಕಾರಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು, ಅಂದರೆ ತುರ್ತು ಕಾರ್ಯದಲ್ಲಿ ಇದರಲ್ಲಿ ಆಗುವುದಿಲ್ಲ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಸಾಮಾಜಿಕ ಪರಿಶೋಧನೆ ಉದ್ಯೋಗ ಖಾತ್ರಿಯ ಒಂದು ಅಂಶದ ಪ್ರಕಾರ ನಮ್ಮ ಜಾಬ್ ಕಾರ್ಡ್ ಹೊಂದಿರುವಂತಹ ಸದಸ್ಯರಲ್ಲಿ ಹಿರಿಯ ಸದಸ್ಯರನ್ನು ಅವರನ್ನು ನೋಡಲ್ ಅಧಿಕಾರಿ ಬಂದಿಲ್ಲ ಅಥವಾ ಅವರ ಗೈರು ಹಾಜರಿಯಲ್ಲಿ ಹಿರಿಯ ಒಬ್ಬ ಜಾಬ್ ಕಾರ್ಡ್ ಹೋಲ್ಡರನ್ನು ಅಧ್ಯಕ್ಷತೆಗೆ ವಹಿಸಬಹುದು ಅಂತೇಳಿ ಒಂದು ಕಾನೂನು ಅಥವಾ ಕಾಯ್ದೆಯಲ್ಲಿ ಉಲ್ಲೇಖ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಇವತ್ತಿನ ಸಮಾಜ ಕಲ್ಯಾಣಾಧಿಕಾರಿ ಅವರ ಪರವಾಗಿ ಮತ್ತು ಅವರ ಒಂದು ಗೈರು ಹಾಜರಿಯಲ್ಲಿ ನಮ್ಮ ಗ್ರಾಮದ ಕಲಾವತಿಯವರು ನಮ್ಮ ಹಿರಿಯ ಜಾಬ್ ಕಾರ್ಡ್ ಹೋಲ್ಡರ್ ಮತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಡ ನಮ್ಮ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಅವರು ಇವತ್ತಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದಾರೆ ಮತ್ತು ಸಭೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಎಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಂಚಾಯತಿನ ಅಧ್ಯಕ್ಷರು ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಅಧ್ಯಕ್ಷತೆ ಅಲ್ಲ, ಅಂದರೆ ಈ ಸಭೆಯಲ್ಲಿ ಅವರು ಉಪಸ್ಥಿತರಿದ್ದಾರೆ. ಕಾರಣ ಏನಂತ ಹೇಳಿದರೆ, ನಾವು ಉದ್ಯೋಗ ಖಾತ್ರಿ ಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರು ಎರಡು ಕಂಬೈನ್ಡ್ ಸೈಡ್. ಆದ್ದರಿಂದ ಇಲ್ಲಿ ಏನಾದರೂ ಸಮಸ್ಯೆಗಳು ಅಥವಾ ಏನಾದರೂ ಇನ್ನೂ ಸಲಹೆ ಸೂಚನೆಗಳು ಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ನಮ್ಮ ಇಬ್ಬರ ಸಹಿ ಇದ್ದಿದ್ದರಿಂದಾಗಿ ನಾವೇನು ಅದರ ಬಗ್ಗೆ ವಾದ ಅಥವಾ ಅದನ್ನು ಸಮರ್ಥಿಸಲಿಕ್ಕೆ ನಾವು ಅವಕಾಶ ಈ ಒಂದು ಕಾಯ್ದೆ ಕೊಟ್ಟಿದೆ. ನೋಡಲ್ ಅಧಿಕಾರಿ ಅವರು ಅದನ್ನು ನಮ್ಮ ಸಮರ್ಥನೆ ಏನಿದೆ ಅದಕ್ಕೆ ಅನುಮೋದನೆ ನೀಡುವಂಥ ಅಧಿಕಾರ ಅವರು ಹೊಂದಿದ್ದಾರೆ. ಆದ್ದರಿಂದ ಈ ಸಭೆಯಲ್ಲಿ PDO ಮತ್ತು ಅಧ್ಯಕ್ಷರು ಈ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಅದನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂಥ ಜವಾಬ್ದಾರಿ ಹೊಂದಿರುವುದು. ಆದ್ದರಿಂದ ಈ ಸಭೆಯ ಅಧ್ಯಕ್ಷತೆಯನ್ನು ನೋಡಲು ಅಧಿಕಾರಿ ಅವರು ವಹಿಸಿದ್ರು ಕೂಡ ಇದರಲ್ಲಿ ಉಪಸ್ಥಿತಿ ನಮ್ಮ ಅಧ್ಯಕ್ಷರಿದ್ದಾರೆ. ಇಡೀ ನಮ್ಮ ಗ್ರಾಮ ಪಂಚಾಯತನ್ನು ಸಮರ್ಥವಾಗಿ ಆಡಳಿತ ನಿರ್ವಹಿಸುತ್ತಿರುವಂತಹ ನಮ್ಮ ವಾಸ್ತುವಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ನಮ್ಮ ತಾಲೂಕು ಈ ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಯಕ್ರಮದಲ್ಲಿ ಮತ್ತು ನಮ್ಮ ಇಡೀ ನಮ್ಮ ಮೂಡಬಿದಿರೆ ತಾಲೂಕಿನ ಸಂಬಂಧಪಟ್ಟಂತೆ 15ನೇ ಹಣಕಾಸು ಇರ್ಬೋದು, ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು ಅಥವಾ ಶಾಲೆಯ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಇರ್ಬೋದು, ಇದರ ಎಲ್ಲ ಯೋಜನೆಗಳನ್ನು ನಿರ್ವಹಣೆ ಮಾಡುವಂಥದ್ದು ಮತ್ತು ನಿರ್ವಹಿಸುವುದೇ ಮಾಡುವಂಥದ್ದು ಹರೀಶರವರು. ಅವರು ಕೂಡ ನಮ್ಮ ಸಭೆಯಲ್ಲಿ ಉಪಸ್ಥಿತರಿದ್ದವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಎಲ್ಲ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದ ಸದಸ್ಯರು ಕೂಡ ನೀವಿದ್ದೀರಿ, ನಿಮ್ಮನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಭಾಗವಹಿಸಿದಂಥ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯ ಎಲ್ಲ ಫಲಾನುಭವಿಗಳು, ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯತಿನ ಹಾಲಿ ಸದಸ್ಯರು, ನಮ್ಮ ಗ್ರಾಮ ಪಂಚಾಯತಿಯ ಸಿಬ್ಬಂದಿ ವರ್ಗದವರು, ಉಳಿದವರಿಗೆ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತಾ ನಾಡಗೀತೆಯೊಂದಿಗೆ ಸಭೆಯನ್ನು ಪ್ರಾರಂಭಿಸಿದೆ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕವೀರರ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ,
ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕನ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ. ಜೈ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ. ಗ್ರಾಮಸಭಾ ಆಹ್ವಾನ ಪತ್ರಿಕೆಯನ್ನು ಸಭೆಯಲ್ಲಿ ಓದಿ ದಾಖಲಿಸಿತು. ಸಾಮಾಜಿಕ ಪರಿಶೋಧನೆಯ ಸಾರ್ವಜನಿಕ ಪ್ರಕಟಣೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆ ತಾಲೂಕು ಪಡಮಾರ್ನಾಡು ಗ್ರಾಮ ಪಂಚಾಯತಿಯಲ್ಲಿ ದಿನಾಂಕ 1-4-2023 31-3-2024 ಅವಧಿಯು 2023-24ನೇ ಸಾಲ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಸಾಮಾಜಿಕ ಪರಿಶೋಧನೆಯು ದಿನಾಂಕ 15-11-2024ರಿಂದ ದಿನಾಂಕ 20-11-2024 21-11-2024 ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಬೆಳಿಗ್ಗೆ 10:30ಕ್ಕೆ ಸರಿಯಾಗಿ ನಡೆಸಲಾಗುತ್ತಿದೆ. ಸಭೆಯಲ್ಲಿ ಗ್ರಾಮಸ್ಥರು ಭಾಗವಹಿಸಲು ಕೋರಲಾಗಿದೆ ಮತ್ತು ಈ ಯೋಜನೆಗೆ ಸಂಬಂಧಿಸಿದ ಅಹವಾಲುಗಳಿದ್ದರೆ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಸಲ್ಲಿಸಲು ಕೋರಲಾಗಿದೆ. ಇಂದಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಕಂಡುಬಂದ ಅಂಶಗಳಿಗೆ ಕೈಗೊಂಡ ಅನುಪಾಲನಾ ವರದಿಗಳನ್ನು ಓದಿ ಹೇಳುವುದು ಮತ್ತು ತಾಲೂಕು ಅಡಾಕ್ ಸಮಿತಿಯಲ್ಲಿ ಪಾರಾ ತೀರುವಳಿಯಾಗಿರುವ ಪ್ರಕರಣಗಳ ಮಂಡನೆ. ಇದರಲ್ಲಿ ಸಭೆಯ ಗಮನಕ್ಕೆ ಏನೆಂದರೆ, ನಮ್ಮ ಪಡಮಾರ್ನಾಡು ಗ್ರಾಮ ಪಂಚಾಯತ್ ಮೂಡಬಿದಿರೆ ತಾಲೂಕಲ್ಲಿ 2024 ಏಪ್ರಿಲ್ 1 ತಿಂಗಳು ಬಿಟ್ಟು ಮತ್ತೆ ಉಳಿದ 6 ತಿಂಗಳು ಅಂತ ಹೇಳಿದರೆ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರಲ್ಲಿ ಸತತ 100% ಪ್ರಗತಿಯನ್ನು ಸಾಧಿಸಿದೆ. ಇದು ಮೂಡಬಿದಿರೆ ತಾಲೂಕಲ್ಲಿ ಅತಿ ಹೆಚ್ಚು ಪ್ರಗತಿಯನ್ನು ಸಾಧಿಸಿದಂಥ ಗ್ರಾಮ ಪಂಚಾಯತ್. ಇದಕ್ಕೆ ಎಲ್ಲ ಕ್ರೆಡಿಟ್ ಹೋಗಬೇಕಾಗಿರುವಂಥ ನಮ್ಮ ಪಂಚಾಯತಿನ ಅಧ್ಯಕ್ಷರು ಮತ್ತು ನಮ್ಮ ವಿಷಯ ನಿರ್ವಾಹಕರು ರಾಜು ಅವರಿಗೆ. ಯಾಕಂದರೆ ಸಮರ್ಪಕವಾಗಿ ಇಷ್ಟು ದೊಡ್ಡ ಮೊತ್ತವನ್ನು ನಮ್ಮ ಸರ್ಕಾರದ ಬರುವಂತಹ ಯೋಜನೆಯನ್ನು ಸಮರ್ಪಕವಾಗಿ ನಮ್ಮ ಪಡಮಾರ್ನಾಡು ಗ್ರಾಮ ಪಂಚಾಯತ್ನಲ್ಲಿ ಅನುಷ್ಠಾನ ಆಗ್ತಿದೆ. ಆದ್ದರಿಂದ ಇಲ್ಲಿ ಆ ಅನುಷ್ಠಾನದ ಒಂದು ಆರ್ಥಿಕ ಪ್ರಗತಿ ಏನಿದೆ ಖಂಡಿತವಾಗಲು ಗ್ರಾಮಸ್ಥರಿಗೆ ಬರುವಂಥದ್ದು. ಬೇರೆ ಒಂದು ಜಾಗದಲ್ಲಿ ಇದ್ದಂಥ ಹಣವನ್ನು ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಹಾಕಿದಾಗ ಅದು ತನ್ನಿಂದಾಗಿ ಇಲ್ಲಿಯ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುವಂಥದ್ದು. ಆದ್ದರಿಂದ ಇದಕ್ಕೆ ಒಳ್ಳೆ ರೀತಿಯ ಒಂದು ಸ್ಪಂದನೆ ನೀಡಿದಂಥ ನಮ್ಮ ಪಂಚಾಯತಿನ ಅಧ್ಯಕ್ಷರು ಮತ್ತು ವಿಷಯ ನಿರ್ವಾಹಕ ರಾಜು ಅವರಿಗೆ ನಾನು ಮತ್ತು ಅವರ ಸಹಾಯಕರು ಅಷ್ಟು ನೀಡಿದ್ದಾರೆ. ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದು ಪಾರವನ್ನು ಸಾಮಾಜಿಕ ಪರಿಶೋಧನೆ ಆಕ್ಷೇಪಣೆ ವಸೂಲಾತಿ ಅನುಪಾಲನಾ ವರದಿ. ನಮ್ಮ ಕಳೆದ ಬಾರಿ ಜನಪ್ರಿಯ ಜೈನ್ ವರ್ಧಮಾನ ಕಾಡ, ಪಂಚನ ಮಜಲು, ಪಡಮಾರ್ನಾಡು ಇವರ ಬಸಿಗಾಲುವೆ ಸತ್ರಿ ಕಾಮಗಾರಿಯನ್ನು ಗ್ರಾಮ ಪಂಚಾಯತ್ ಅನುಷ್ಠಾನಿಸಿದ್ದು, ಅಳತೆ ಪುಸ್ತಕದಲ್ಲಿ ಅಳತೆ ದಾಖಲಿಸಲು ಬಾಕಿ ಇದ್ದು ಪಾವತಿ ಮೊತ್ತ ರೂಪಾಯಿ 1545 ನಿಯಮಾನುಸಾರ ಆಕ್ಷೇಪಣೆಗೆ ಸೂಚಿಸಬಹುದಾಗಿದೆ ಅಂತೇಳಿ ಕಳೆದ ಬಾರಿಯ ನ್ಯೂನ್ಯತೆ ಇತ್ತು. ಅದನ್ನು ನಾವು ಸದರಿ ಕಾಮಗಾರಿ ಅಳತೆ ಪುಸ್ತಕದಲ್ಲಿ ದಾಖಲಿಸಿದ್ದು ಪಾರವನ್ನು ಕೈ ಬಿಡುವರೆ ಕೋರಲಾಗಿತ್ತು ಅಂತೇಳಿ ನಾವೊಂದು ಅಡಕಲ್ಲಿ ಅದನ್ನು ಮಂಡಿಸಿದ್ವಿ. ಅದಕ್ಕೆ ಪಾರವನ್ನು ಕೈ ಬಿಡಬಹುದಾಗಿದೆ ಅಂತೇಳಿ ಅಡಕ್ ಸಮಿತಿ ಅಧ್ಯಕ್ಷರು ಕಾರ್ಯನಿರ್ವಹಣಾಧಿಕಾರಿಯವರು ಇದನ್ನು ಕೈಬಿಟ್ಟಿದ್ದಾರೆ. ಅದು ಮಾತ್ರ ಪಾರ ಇತ್ತು, ಅದು ಆಕ್ಷೇಪಣೆ ಇತ್ತು. ಆ ಆಕ್ಷೇಪಣೆಯನ್ನು ಕೂಡ ಕೈ ಬಿಡಲಾಗಿದೆ. ಕಾರ್ಯಸೂಚಿ 5 ಯೋಜನೆ ಕುರಿತು ಪ್ರಾಸ್ತಾವಿಕ ಮಾತು. ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ನಮ್ಮ ಹರೀಶ್ ಅವರು. ಇವಾಗ ಕಳೆದ ಬಾರಿ ಇದೇ ರೀತಿ ಸಭೆ ಆಯೋಜನೆ ಮಾಡಿ ಅದರಲ್ಲಿ ಏನಾದರೂ ಲೋಪದೋಷಗಳಿವೆ ಎನ್ನುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದು ತೀರ್ಮಾನ ತಗೊಂಡಿದ್ರು. ಸೊ ಅಲ್ಲಿ ಒಂದು ಲೋಪ ಖಂಡಿತ ಅದನ್ನು ಮತ್ತೆ ತಾಲೂಕು ಹಂತದಲ್ಲಿ ಅದನ್ನು ಸರಿಪಡಿಸಿದ್ದಾರೆ. ಅದನ್ನು
ಮತ್ತೆ ಅದರ ಒಂದು ಕ್ರಮ ಏನಂತ ಹೇಳಿದ್ರೆ ಅದನ್ನು ಮತ್ತೆ ಇಂಥ ಸಭೆ ಆಯೋಜನೆ ಆದಾಗ ಅಲ್ಲಿ ಮಂಡನೆ ಮಾಡಿ ಆ ಒಂದು ವರದಿಯನ್ನು ಸಭೆಗೆ ಮಂಡನೆ ಮಾಡಬೇಕು ಮತ್ತು ಗ್ರಾಮಸ್ಥರಿಂದ ಅದಕ್ಕೆ ಅನುಮೋದನೆ ಪಡ್ಕೋಬೇಕು. ಆವಾಗ ಒಂದು ಕಂಪ್ಲೀಟ್ ಆಗಿ ಒಂದು ಸೈಕಲ್ ಆಗುತ್ತೆ. ಅದರ ಪ್ರಕಾರ ಇವಾಗ ಮಂಡನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಏನಾದ್ರು ಸಭೆಗೆ ಏನಾದ್ರು ಕೇಳುವಂಥದ್ದು ಇದೆಯಾ? ಇಲ್ಲ, ಮುಂದೆ ಹೋಗ್ಬೋದಲ್ಲ? ಒಪ್ಪಿಗೆ ಇದೆ ಎಲ್ರಿಗೂ? ನೋಡೋಣ. ಹಾಗಾದ್ರೆ ಅದು ಸಂಪೂರ್ಣವಾಗಿ ಪ್ರಕರಣ ವಿಭಾಗ ಬಿದ್ದೋಗುತ್ತೆ. ಅಂದ್ರೆ ನಡವಳಿಯಲ್ಲಿ ದಾಖಲು ಮಾಡಿದ ನಂತರ ಅದು ಪ್ರಕರಣ ಸಂಪೂರ್ಣವಾಗಿ ಬಿದ್ದೋಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಅದು ಸಭೆಗೆ ತಿಳಿಸಬೇಕಾಗಿರೋದು ಕೂಡ ಸಭೆ ಅದರ ಏನು ಯಾವ ರೀತಿ ಈ ಒಂದು ಪ್ರಕ್ರಿಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಭೆಗೆ ಒಂದು ಮಾಹಿತಿ ತಿಳಿಸುವುದು ಕೂಡ ಒಂದು ಸಾಮಾಜಿಕ ಪಕ್ಷದ ಉದ್ದೇಶ ಆಗಿದೆ. ಓಕೆ, ಇವಾಗ ನಾವು 2024-25ನೇ ಸಾಲಿನ ಒಂದು ಸಾಮಾಜಿಕ ಪರಿಶೀಲನೆಯಲ್ಲಿ 1/4/2023ರಿಂದ 31/3/2024 ತಮ್ಮ ಗ್ರಾಮ ಪಂಚಾಯತ್ನಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇರ್ಬೋದು, ಅದೇ ರೀತಿ 15ನೇ ಹಣಕಾಸು ಯೋಜನೆ ಇರ್ಬೋದು. ಸೊ ಈ ಒಂದು ಆರ್ಥಿಕ ವರ್ಷದಿಂದ ಏನು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ 15ನೇ ಹಣಕಾಸು ಯೋಜನೆಯಲ್ಲಿ ಏನು ಕಾಮಗಾರಿಗಳ ಅನುಷ್ಠಾನ ಆಗಿರ್ತದೆ, ಅದಕ್ಕೆ ಸಂಬಂಧಪಟ್ಟಾಗಿ ಇದೇ ರೀತಿ ಕಡತಗಳನ್ನು ಅವರು ಕೂಡ ನಿರ್ವಹಣೆ ಮಾಡಿರ್ತಾರೆ. ಸೊ ಆ ಒಂದು ಯೋಜನೆಯ ಸಾಮಾಜಿಕ ಪರಿಶೀಲನೆಯನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಮಾಡಿದ್ದೇವೆ. ಸೊ ಅದು ಮುಂದೆ ನಿಮಗೆ ಸಂಪೂರ್ಣ ಒಂದು ಕರಡು ವರದಿ ಪ್ರತಿ ಮುಂದೆ ಮಂಡನೆ ಆಗಲಿಕ್ಕಿದೆ. ಇವತ್ತು ನಾವು ಈ ಒಂದು ವಿಶೇಷ ಗ್ರಾಮ ಸಭೆಗೆ ಸೇರಿದ್ದೇವೆ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ಸಾಮಾಜಿಕ ಪರಿಶೀಲನಾ ನಿರ್ದೇಶನಾಲಯದ ಒಂದು ನಿಯಮದ ಪ್ರಕಾರ ನೋಡಲ್ ಅಧಿಕಾರಿ ಅಂದ್ರೆ ಮಾರ್ಗದರ್ಶಕ ಅಧಿಕಾರಿ ಅವರ ಅನುಪಸ್ಥಿತಿಯಲ್ಲಿ ಗ್ರಾಮಸ್ಥರು ಕೂಲಿ ಕಾರ್ಮಿಕರು ಬಂದಿರ್ತಾರೆ ಸಭೆಗೆ. ಆ ಒಂದು ಸಭೆಯನ್ನು ಯಾವುದೇ ಕಾರಣಕ್ಕೆ ರದ್ದು ಮಾಡಬಾರದು. ಸೊ ಅವರ ಅನುಪಸ್ಥಿತಿಯಲ್ಲಿ ಅನಿವಾರ್ಯವಾಗಿ ಒಂದು ಸಭೆಯಲ್ಲಿ ಹಾಜರಿರತಕ್ಕಂಥ ಒಬ್ಬ ಹಿರಿಯ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡು ಆ ಸಭೆಯನ್ನು ಸುಗಮವಾಗಿ ನಡೆದುಕೊಳ್ಬೇಕೆನ್ನೋ ನಿಟ್ಟಿನಲ್ಲಿ ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಆ ಒಂದು ನಿಟ್ಟಿನ ಮೇರೆಗೆ ನಾವಿವತ್ತು ಈ ಒಂದು ಸಭೆಗೆ ಒಂದು ಸಭಾಧ್ಯಕ್ಷರನ್ನು ನೇಮಕ ಮಾಡಿಕೊಂಡು ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆಯನ್ನು ಆಯೋಜನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಹಳಷ್ಟು ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ಸಭೆ ಅಂದ್ರೆ ಈ ಸಾಮಾಜಿಕ ಪರಿಶೋಧನೆ ಬಹಳಷ್ಟು ಸರಳವಾಗಿ ಇದನ್ನು ಏನು ನಿಯಮಗಳನ್ನು ತಂದಿದ್ದಾರೆ. ಅಂದ್ರೆ ಯಾವುದೇ ರೀತಿಯಲ್ಲಿ ಯಾರಿಗೂ ಕೂಡ ಒತ್ತಡ ಆಗಬಾರ್ದು ಅಥವಾ ಯಾವುದೇ ರೀತಿಯಲ್ಲಿ ಎಲ್ರಿಗೂ ಒಂದು ಈ ಒಂದು ಸಭೆಯಲ್ಲಿ ಭಾಗವಹಿಸಿಕೊಂಡು ಅವರವರ ಹೇಳಿಕೆಗಳನ್ನು ಅಥವಾ ಏನು ಕುಂದುಕೊರತೆಗಳನ್ನು ದಾಖಲಿಸಿಕೊಂಡು ಹೋಗ್ಲಿಕ್ಕೆ ಅಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿರೋದನ್ನು ನಾವಿಲ್ಲಿ ಸ್ಮರಣೆ ಮಾಡಬೇಕು. ಸೊ ಈ ಒಂದು ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಈ ಒಂದು ಗ್ರಾಮದ ಹಿರಿಯ ವ್ಯಕ್ತಿಯಾದಂತಹ ಮೇಡಮ್ ಅವರೇ, ಅದೇ ರೀತಿ ಈ ಒಂದು ಪಡಮರ್ನಾಡು ಗ್ರಾಮ ಪಂಚಾಯತಿನ ಗೌರವಿತ ಪ್ರಥಮ ಅಂದ್ರೆ ನಿಮ್ಮ ಅಧ್ಯಕ್ಷರಾದಂತಹ ಶ್ರೀ ವಾಸುದೇವ ಉಪಾಧ್ಯಾಯರವರೇ, ಅದೇ ರೀತಿ ನಮ್ಮ ಸಹಾಯಕ ನಿರ್ದೇಶಕರಾಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸಿರುವಂತಹ ಈ ಒಂದು ಗ್ರಾಮದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಾದಂತಹ ಸಾಯಿಶ್ ಡಾಕ್ಟರ್ ಸರ್ ಅವರೇ, ಹಾಗೆ ನಮ್ಮ ಈ ಒಂದು ಗ್ರಾಮ ಸಭೆಗೆ ಆಗಮಿಸತಕ್ಕಂತಹ ಪಡಮರ್ನಾಡು ಗ್ರಾಮ ಪಂಚಾಯತಿನ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ಗ್ರಾಮಸ್ಥರೇ, ಹಾಗೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ನ ಸಿಬ್ಬಂದಿಯವರೇ ಹಾಗೂ ನಮ್ಮ ಸಹೋದರಿಗಳೇ. ಸೊ ಜಾಸ್ತಿ ಯೋಜನೆ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂತ ಹೇಳಿದ್ರೆ ಸುದೀರ್ಘ ಇತಿಹಾಸ ಕಂಡುಕೊಂಡಿದೆ. 2005ರಲ್ಲಿ ಪ್ರಾರಂಭ ಆಗುತ್ತೆ, 2009ರಲ್ಲಿ ಎಲ್ಲ ರಾಜ್ಯಗಳಲ್ಲಿ ಇದು ಕಾರ್ಯಾಚರಣೆಗೆ ಬರುತ್ತೆ. ಸೊ ಈ 2024ರಲ್ಲಿ ನಾವು ಇದೇವಿ ಈ ಒಂದು ಸುದೀರ್ಘ ಇತಿಹಾಸವನ್ನು ಕಂಡುಕೊಂಡಂತಹ ಯೋಜನೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಇಲ್ಲಿ ಈ ಒಂದು ಯೋಜನೆಯಲ್ಲಿ ಯಾರೆಲ್ಲ ಫಲಾನುಭವಿಗಳು ಮತ್ತೆ ಸೊ ಈ ಯೋಜನೆಯಲ್ಲಿ ಅದೇ ರೀತಿ ಇಲ್ಲಿ ಮುಖ್ಯವಾಗಿ ಏನು ಅಂತ ತಿಳ್ಕೋಬೇಕು ಅಂತ ಹೇಳಿದ್ರೆ, ಈ ಯೋಜನೆಯ ಪ್ರಯೋಜನವನ್ನು ಯಾರೆಲ್ಲ ಫಲಾನುಭವಿಗಳು ಪಡ್ಕೋಬಹುದು ಮತ್ತೆ ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ಮೇನ್ ಆಗಿ ಇದನ್ನು ಯಾವುದೇ ರೀತಿ ನಾವು ಯಂತ್ರಗಳನ್ನು ಬಳಕೆ ಮಾಡಿಕೊಂಡು ಯೋಜನೆಯನ್ನು ಪಡೆಯುವ ಹಾಗಿಲ್ಲ.
ಬರೀ ಕೂಲಿಯನ್ನು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಲಿ ಪಡ್ಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು. ಮತ್ತೆ ನಿಮಗೆ ವೈಯಕ್ತಿಕವಾಗಿ ನೀವು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಿ. ಸೊ ಅಂದ್ರೆ ಅರ್ಹತೆ ಮೇರೆಗೆ ಇಲ್ಲಿ ಯಾರಿಗೆಲ್ಲ ಈ ಯೋಜನೆಯ ಪ್ರಯೋಜನವನ್ನು ಪಡೆಯಬಹುದು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲೆಮಾರಿ, ಬುಡಕಟ್ಟು ಜನಾಂಗಗಳು, ಮತ್ತೆ ಒಂಟಿ ಮಹಿಳೆ, ಮಹಿಳಾ ಪ್ರಧಾನ ಕುಟುಂಬಗಳು, ಮತ್ತೆ ಬಡತನ ರೇಖೆಗೆ ಅಂತಂದ್ರೆ BPL ಫಲಾನುಭವಿಗಳು, ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಬರತಕ್ಕಂತಹ ಫಲಾನುಭವಿಗಳು, ಭೂ ಸುಧಾರಣಾ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಫಲಾನುಭವಿಗಳು, ಮತ್ತೆ ಸಣ್ಣ ರೈತರು, ಅತಿ ಸಣ್ಣ ರೈತರು, ಮತ್ತು ವಸತಿ ಯೋಜನೆಯಲ್ಲಿ ಯಾರು ವಸತಿ ಯೋಜನೆಯ ಫಲಾನುಭವಿಗಳು ಇರ್ತಾರೆ. ಸೊ ಅವರಿಗೆ ಈ ಒಂದು ಯೋಜನೆಯಲ್ಲಿ 90 ಮಾನವ ದಿನಗಳ ಒಂದು ಕೂಲಿಯನ್ನು ಕೊಡಲಿಕ್ಕೆ ಅವಕಾಶ ಇರುವಂಥದ್ದು. ಇವರಿಗೆ ಸೀಮಿತವಾಗಿ ಈ ಒಂದು ಯೋಜನೆಯ ವೈಯಕ್ತಿಕವಾಗಿ ಪ್ರಯೋಜನವನ್ನು ಪಡ್ಕೋಬಹುದು. ಆದರೆ ಉದ್ಯೋಗ ಚೀಟಿಯನ್ನು ನೋಂದಣಿ ಮಾಡಿಕೊಂಡಂತಹ ಒಂದು ಕುಟುಂಬದ ಪ್ರತಿಯೊಬ್ಬ ಕೂಲಿ ಕಾರ್ಮಿಕರು ಅವರು ಬೇಡಿಕೆಗಳನ್ನು ಕೊಟ್ಟರೆ ಸೊ ಅವರಿಗೆ ಕೂಲಿ ಕೆಲಸ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂದ್ರೆ ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಸೊ ಬೇರೆಲ್ಲ ಯಾರೆಲ್ಲ ಬೇಡಿಕೆ ಕೊಡ್ತಾರೆ, ನಮಗೆ ಕೆಲಸ ಇಲ್ಲ, ನಮಗೆ ಕೆಲಸ ಮಾಡಲಿಕ್ಕೆ ಕೊಡಿ ಅಂತ ಒಂದು ಬೇಡಿಕೆ ಕೊಟ್ಟವರಿಗೆ ಯೋಜನೆಗಳಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಇದು ಮುಖ್ಯವಾಗಿ ನಾವು ಪ್ರತಿಯೊಂದು ಬಾರಿ ಏನು ನಮ್ಮ ಆ ಒಂದು ಯೋಜನೆಯನ್ನು ನಾವು ಪಡಿಬೇಕು ಅಂತ ಹೇಳಿದ್ರೆ ಪಡ್ಕೊಂಡ ನಂತರ ಯಂತ್ರಗಳನ್ನು ಬಳಕೆ ಮಾಡ್ಕೊಳ್ಳಲಿಕ್ಕಿಲ್ಲ. ಸೊ ಕೂಲಿಯನ್ನು ಸ್ವತಃ ತಾವೇ ಕೆಲಸ ಮಾಡಿಕೊಂಡು ಅದರ ಒಂದು ಏನು ಅನುದಾನ ಸಿಗುತ್ತೆ ಅದನ್ನು ಪಡ್ಕೊಳ್ಳುವಂಥದ್ದು. ಎರಡನೇದಾಗಿ ಇಲ್ಲಿ ಏನು ಇವಾಗ ನಾವು ಈ ಒಂದು ಹಂತದಲ್ಲಿ ನಮಗೆ ಈ ಒಂದು ಯೋಜನೆಯಲ್ಲಿ 266 ಅನುಮೋದಿಸಲ್ಪಟ್ಟ ಕಾಮಗಾರಿಗಳಿರುತ್ತೆ. ಸೊ ಆ ಒಂದು ಕಾಮಗಾರಿಗಳಿಂದ ಮಾತ್ರ ನಮಗೆ ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು. ಮತ್ತೆ ಅದನ್ನು ಹೊರತುಪಡಿಸಿ ಸೊ ನಮಗೆ ಅನುಮೋದನೆ ಆಗದೇ ಇರುವಂತಹ ಯಾವುದೇ ಕಾಮಗಾರಿಗಳನ್ನು ಈ ಒಂದು ಯೋಜನೆಯಲ್ಲಿ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಸೊ ಇನ್ನು ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ಇದನ್ನು ಮುಂಚಿತವಾಗಿ ನಾವು ತಯಾರು ಮಾಡ್ಕೋಬೇಕಾಗತ್ತೆ. ಅಂದ್ರೆ 2025-26ನೇ ಸಾಲಿಗೆ ನಾವೇನಾದ್ರೂ ಒಂದು ಯೋಜನೆಯ ಪ್ರಯೋಜನವನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ಮುಂಚಿತವಾಗಿ ಅರ್ಜಿಗಳನ್ನು ಕೊಡ್ಬೇಕಾಗತ್ತೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ. ಅಂದ್ರೆ ಇವಾಗ 2025-26ನೇ ಸಾಲಿಗೆ ಈಗಾಗಲೇ ನಮಗೆ ಕ್ರಿಯಾ ಯೋಜನೆ ಸಿದ್ಧ ಆಗಿದೆ. ಅಂದ್ರೆ ಅಕ್ಟೋಬರ್ 2ನೇ ತಾರೀಕು 24ರ ಅಕ್ಟೋಬರ್ 2ನೇ ತಾರೀಕು ಅದಕ್ಕೊಂದು ಚಾಲನೆ ಕೊಡ್ತಾರೆ. ನೀವು ಮುಂದಿನ ಆರ್ಥಿಕ ವರ್ಷದಲ್ಲಿ ಏನಾದರೂ ಕಾಮಗಾರಿಗಳನ್ನು ಮಾಡ್ಕೋಬೇಕು ಅಂತಿದ್ರೆ ಸೊ ಅಕ್ಟೋಬರ್ 2ನೇ ತಾರೀಕು ಗ್ರಾಮ ಸಭೆ ಆಯೋಜನೆ ಆದ ನಂತರ ನಿಮಗೆ ನವೆಂಬರ್ 30ರವರೆಗೆ ಈ ಒಂದು ಯೋಜನೆ ಅಡಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಅರ್ಜಿಗಳನ್ನು ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಬಂದಂತ ಎಲ್ಲ ಅರ್ಜಿಗಳನ್ನು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅದನ್ನು ಪಡ್ಕೊಂಡು ಸೊ ಅದನ್ನು ಅವರು ಮತ್ತೆ ಬೇರೆ ರೀತಿಯಲ್ಲಿ ಕೆಲವೊಂದು ಪ್ರಕ್ರಿಯೆಗಳು ಆಗ್ಬೇಕಿದೆ. ಸೊ ಅದನ್ನು ಮತ್ತೆ ತಾಲೂಕ್ ಪಂಚಾಯತಿಗೆ ಕೊಡುವಂಥದ್ದು ಇರ್ಬೋದು, ತಾಲೂಕ್ ಪಂಚಾಯತಿಯಿಂದ ಮತ್ತೆ ಜಿಲ್ಲಾ ಹಂತಕ್ಕೆ ಕಳಿಸ್ಕೊಡುವಂಥದ್ದು ಇರ್ಬೋದು. ಸೊ ಇದೆಲ್ಲ ದಿನಮನೆಯಲ್ಲಿ ಆಗುತ್ತೆ. ಅಂತಿಮವಾಗಿ ಮಾರ್ಚ್ 31ನೇ ತಾರೀಕಿಗೆ ಎಲ್ಲ ಪ್ರಕ್ರಿಯೆಗಳು ಮುಗಿದಿರುತ್ತೆ. ಸೊ ಅಂತಿಮವಾಗಿ ನಮಗೆ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಅದಕ್ಕೆ ಅನುಮೋದನೆ ಕೊಡುವಂಥದ್ದು. ಎಲ್ಲ ಕಾಮಗಾರಿಗಳನ್ನು ಮಾಡಬೇಕು ಅಂತಿದ್ರು ಕೂಡ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರ ಅನುಮೋದನೆ ಇಲ್ಲದೆ ಯಾವುದೇ ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ಬರಲ್ಲ. ಸೊ ಅವರ ಅನುಮೋದನೆ ಕೊಟ್ಟ ನಂತರ ಅದು ಪ್ರತಿ ಗ್ರಾಮ ಪಂಚಾಯತಿಗೆ ಬರುತ್ತೆ. ಮತ್ತೆ ನಮ್ಮ ಆರ್ಥಿಕ ವರ್ಷ ಪ್ರಾರಂಭ ಆಗೋದು ಏಪ್ರಿಲ್ 1ನೇ ತಾರೀಕಿಂದ. ಸೊ ನಂತರ ನೀವೇನು ಅರ್ಜಿ ಕೊಟ್ಟಿರ್ತೀರ ಆ ಅರ್ಜಿಗಳಿಗೆ ಪೂರಕವಾಗಿ ನಿಮಗೆ ಗ್ರಾಮ ಪಂಚಾಯತಿಯಿಂದ ಕಾರ್ಯಾದೇಶ ಪತ್ರ ಕೊಡ್ತಾರೆ. ಸೊ ಇಂಥ ಒಂದು ಬೇಡಿಕೆಗೆ ನೀವು ಅರ್ಜಿ ಕೊಟ್ಟಿದ್ದೀರಾ, ಇನ್ನು ಆ ಕಾಮಗಾರಿಯನ್ನು ನೀವು ಮಾಡಲಿಕ್ಕೆ ಅವಕಾಶ ಇದೆ ಅಂತ ಒಂದು ಪ್ರಾರಂಭಿಕ ಪತ್ರ ಕೊಡ್ತಾರೆ. ಸೊ ಅದನ್ನು ಪಡ್ಕೊಂಡ ನಂತರ ನೀವು ನಿಮ್ಮಷ್ಟಿಗೆ ನೀವು ಕಾಮಗಾರಿಯನ್ನು ಪ್ರಾರಂಭ ಮಾಡುವಾಗಿಲ್ಲ. ಸೊ ಅದು ಗ್ರಾಮ ಪಂಚಾಯತಿಗೆ ತಿಳಿಸಬೇಕು. ಆ 3 ಹಂತದ ಒಂದು ಕಾಮಗಾರಿಯ ಛಾಯಾಚಿತ್ರವನ್ನು ನರೇಗಾ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಬೇಕಿರೋದ್ರಿಂದ ನೀವು ಅವರಿಗೆ ಮುಂಚಿತವಾಗಿ ಮಾಹಿತಿ ಕೊಟ್ರೆ ಅದೆಲ್ಲವೂ ಸುಸೂತ್ರವಾಗಿ ಆಗುತ್ತೆ. ಮತ್ತೆ ನಾಮಫಲಕ ಇವಾಗ ಕಾಮಗಾರಿ ಮಾಡೋದಕ್ಕಿಂತ ಮುಂಚೆನೆ ಆ ಒಂದು ನಾಮಫಲಕವನ್ನು ಕಾಮಗಾರಿ ಸ್ಥಳದಲ್ಲಿ ನೀವು ಕಡ್ಡಾಯವಾಗಿ ಅಳವಡಿಸಿ ಆ ಕಾಮಗಾರಿ ಮಾಡೋದಕ್ಕಿಂತ ಮುಂಚಿನ ಛಾಯಾಚಿತ್ರವನ್ನು ನರೇಗಾ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಮತ್ತೆ ಕಾಮಗಾರಿ ಆಗ್ತಾ ಇರುವಂತಹ ಛಾಯಾಚಿತ್ರ ಮತ್ತೆ ಅಂತಿಮವಾಗಿ ಕಾಮಗಾರಿ ಮುಗಿದ ನಂತರ ಆ ಒಂದು ಛಾಯಾಚಿತ್ರವನ್ನು ಕೂಡ ನರೇಗಾ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಬೇಕು. ಸೊ ಇವಿಷ್ಟು ಯೋಜನೆ ಬಗ್ಗೆ. ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಕಾಲಕಾಲಕ್ಕೆ ಬದಲಾವಣೆ ಆಗುತ್ತೆ. ಬದಲಾದ ವಿಚಾರಗಳನ್ನು ಗ್ರಾಮ ಪಂಚಾಯತ್ ನಲ್ಲಿ ನಿಮಗೆ ನೋಟಿಸ್ ಕೊಡುವ ಮುಖಾಂತರ ಅದನ್ನು ಪ್ರಕಟಣೆ ಮಾಡ್ತಾರೆ. ಸೊ ಅದು ಇಲ್ಲ ಅಂತ ಹೇಳಿದ್ರೆ ನೀವು ನೇರವಾಗಿ ಗ್ರಾಮ ಪಂಚಾಯತ್ ನಲ್ಲಿ ವಿಷಯ ನಿರ್ವಾಹಕರು ಇರ್ತಾರೆ. ಸೊ ಅವರನ್ನು ಭೇಟಿ ಮಾಡಿಕೊಂಡು ಈ ಬದಲಾದ ವಿಚಾರಗಳನ್ನು ನೀವು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಇಲ್ಲಿ ಕೆಲವೊಂದು ಆದೇಶಗಳಿವೆ. ಆ ಆದೇಶಗಳನ್ನು ನಾನು ಸಭೆಯಲ್ಲಿ ನೇರವಾಗಿ ಅದನ್ನು ಮಂಡಿಸುವ ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ಹೆಚ್ಚಿನ ವಿಷಯಗಳು ನಿಮಗೆ ನೇರವಾಗಿ ತಲುಪುತ್ತೆ. ಆ ಒಂದು ಕಾರಣಕ್ಕಾಗಿ ನಾನು ಸಭೆಯಲ್ಲಿ ಅದನ್ನು ನೇರವಾಗಿ ಮಂಡನೆ ಮಾಡ್ತಾ ಇದ್ದೀನಿ. ಸೊ 1/12/2022ಕ್ಕೆ ಒಂದು ಆದೇಶ ಬರುತ್ತೆ. ಏನಂತ ಹೇಳಿದ್ರೆ ಮಹಾತ್ಮ
ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಅನುಷ್ಠಾನಗೊಳಿಸುವ ವೈಯಕ್ತಿಕ ಕಾಮಗಾರಿಗಳನ್ನು ಫಲಾನುಭವಿಗಳು ಹಣ ಪಾವತಿಯಾದ ನಂತರ ಅನ್ಯ ಉದ್ದೇಶಕ್ಕೆ ಬಳಸಿಕೊಳ್ಳುತ್ತಿರುವ ಬಗ್ಗೆ. ಸೊ ಈ ಒಂದು ವಿಚಾರದ ಬಗ್ಗೆ 1/12/2022 ಒಂದು ಆದೇಶ ಬಂದಿರುತ್ತೆ. ಸೊ ಅದರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಅನುಷ್ಠಾನಗೊಳಿಸುವ ವೈಯಕ್ತಿಕ ಕಾಮಗಾರಿಗಳನ್ನು ಫಲಾನುಭವಿಗಳು ಹಣ ಪಾವತಿಯಾದ ನಂತರ ಅನ್ಯ ಉದ್ದೇಶಕ್ಕಾಗಿ ಬಳಸಿಕೊಳ್ಳುತ್ತಿರುವುದು ಹಾಗೂ ಕೃಷಿ ಹೊಂಡಗಳನ್ನು ಮುಚ್ಚಾಕುತ್ತಿರುವ ಬಗ್ಗೆ ಹಲವಾರು ಪ್ರಕರಣಗಳು ಸಾಮಾಜಿಕ ಪರಿಶೋಧನೆಯಲ್ಲಿ ವರದಿಯಾಗಿರುತ್ತವೆ. ಆದ್ದರಿಂದ ಯೋಜನೆಯಡಿ ಪಡೆದ ವೈಯಕ್ತಿಕ ಸೌಲಭ್ಯಗಳನ್ನು ಕನಿಷ್ಠ 5 ವರ್ಷಗಳವರೆಗೆ ಅನ್ಯ ಉದ್ದೇಶಕ್ಕೆ ಬಳಸದಂತೆ ಅಥವಾ ನಾಶಪಡಿಸದಂತೆ ವೈಯಕ್ತಿಕ ಕಾಮಗಾರಿಗಳ ಫಲಾನುಭವಿಗಳಿಂದ ಮುಚ್ಚಳಿಕೆ ಪತ್ರ ಪಡೆಯುವ ಪದ್ಧತಿಯನ್ನು ಜಾರಿಗೊಳಿಸುವಂತೆ ಉಲ್ಲೇಖಿತ ಸಭೆಯಲ್ಲಿ ಮಾನ್ಯರು ಸೂಚಿಸಿರುತ್ತಾರೆ. ಸೂಚನೆಯಂತೆ ವೈಯಕ್ತಿಕ ಕಾಮಗಾರಿಗಳ ಫಲಾನುಭವಿಗಳಿಂದ ಕಡ್ಡಾಯವಾಗಿ ಮುಚ್ಚಳಿಕೆ ಪತ್ರ ಪಡೆದ ನಂತರವೇ ಕಾಮಗಾರಿಗಳನ್ನು ಅನುಷ್ಠಾನಿಸಲು ತಿಳಿಸಿದೆ. ಸೊ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನು ಅಂತ ಹೇಳಿದ್ರೆ, ಈ ಒಂದು ಆದೇಶದ ಬಗ್ಗೆ ಕೆಲವರು ಫಲಾನುಭವಿಗಳು ನಮಗೆ ಹಟ್ಟಿ ಬೇಕು ಅಥವಾ ಕೃಷಿ ಹೊಂಡ ಬೇಕು ಅಂತ ಒಂದು ಪ್ರಯೋಜನ ಪಡ್ಕೋತಾರೆ. ಸೊ ಈ ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ನಾವು ಇವಾಗ ಆಡಿಟ್ ಮಾಡೋ ಸಂದರ್ಭದಲ್ಲಿ, ಪರಿಶೋಧನೆ ಮಾಡೋ ಸಂದರ್ಭದಲ್ಲಿ ಮನೆ ಭೇಟಿ ಹೋದಾಗ ಅಲ್ಲಿ ಹಟ್ಟಿ ಇರಲ್ಲ, ಅದರಲ್ಲಿ ಬೇರೆ ಏನೇನೋ ನಿಮ್ಮ ಬೇಡದ ವಸ್ತುಗಳನ್ನು ಶೇಖರಣೆ ಮಾಡ್ಕೊಳ್ಳಿಕ್ಕೆ ಅದನ್ನು ಬಳಕೆ ಮಾಡ್ಕೊಂಡು ಇಟ್ಟಿರ್ತಾರೆ. ಅದೇ ರೀತಿ ಕೃಷಿ ಹೊಂಡವನ್ನು ಮುಚ್ಚಿರ್ತಾರೆ, ಅಲ್ಲಿ ಏನೋ ಮಾಡಿರ್ತಾರೆ. ಸೊ ಈ ತರದ ವರದಿಗಳು ಬಂದಿರೋ ಮೇರೆಗೆ ಸರ್ಕಾರ ಮತ್ತೊಂದು ಆದೇಶ ಹೊರಡಿಸಿದೆ. ಕನಿಷ್ಠ ವೈಯಕ್ತಿಕ ಪ್ರಯೋಜನ ಸೌಲಭ್ಯಗಳನ್ನು ಪಡ್ಕೊಂಡಂತಹ ಫಲಾನುಭವಿಗಳು ಆ ವೈಯಕ್ತಿಕ ಸೌಲಭ್ಯಗಳನ್ನು ಕನಿಷ್ಠ 5 ವರ್ಷಗಳವರೆಗೆ ಅದನ್ನು ಯಾವುದೇ ಅನ್ಯ ಕಾರ್ಯಕ್ಕೆ ಉಪಯೋಗ ಮಾಡಬಾರದು. ಸೊ ಅಲ್ಲಿ ನಾಮಫಲಕದೊಂದಿಗೆ ಅದನ್ನು ಯಾವುದೇ ಬೇರೆ ಅನ್ಯ ಕಾರ್ಯಕ್ಕೆ ಉಪಯೋಗ ಮಾಡಬಾರದು ಎನ್ನುವ ನಿಟ್ಟಿನಲ್ಲಿ ನೀವು ಬೇಡಿಕೆಗಳನ್ನು ಕೊಡುವಾಗ, ನಾನು ಒಬ್ರು ಬರ್ತಾರೆ ನನಗೆ ಇಂಥ ಒಂದು ಹಟ್ಟಿ ಮಾಡಬೇಕು ಅಂತ ಇರುತ್ತೆ. ಸೊ ಅವರು ಆ ಹಟ್ಟಿ ಮಾಡ್ಲಿಕ್ಕೆ ಅರ್ಜಿ ಕೊಡುವಾಗ ಅವರು ಮುಚ್ಚಳಿಕೆ ಪತ್ರವನ್ನು ಒಂದು ಬರೆದು ಕೊಡಬೇಕಾಗುತ್ತೆ. ಏನು ಅಂತ ಹೇಳಿದ್ರೆ ಅದರಲ್ಲಿ ಗಂಭೀರವಾದ ವಿಚಾರ ಏನಿಲ್ಲ, ಅವರಿಗೆ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಒಂದು ಈ ಒಂದು ಆದೇಶವನ್ನು ತಂದಿರುವಂಥದ್ದು. ಅಂದ್ರೆ ಕನಿಷ್ಠ 5 ವರ್ಷಗಳ ಒಳಗೆ ಆದ್ರೂ ಕೂಡ ಅವರ ಆ ಒಂದು ಯೋಜನೆಯನ್ನು ಬಳಸ್ಕೊಳ್ಬೇಕು, ಆ ಸೌಲಭ್ಯವನ್ನು ಉಪಯೋಗ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಹೇಳಿದೆ. ಸೊ ಅಲ್ಲಿ ಆ ಮುಚ್ಚಳಿಕೆ ಪತ್ರದಲ್ಲಿ ಬರೆದಿರ್ತಾರೆ, ಈ ಒಂದು 5 ವರ್ಷಗಳವರೆಗೆ ನಾನು ಅದನ್ನು ಯಾವುದೇ ರೀತಿ ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡಲ್ಲ. ಮಾಡಿದ್ರೆ ಅಂತ ಪ್ರಕರಣಗಳು ವರದಿ ಆದ್ರೆ ಅದಕ್ಕೆ ನಾನೇ ನೇರ ಹೊಣೆ ಅಂತ ಅದರಲ್ಲಿ ದಾಖಲು ಮಾಡಿರ್ತಾರೆ, ಅದಕ್ಕೆ ನೀವು ಸೈನ್ ಮಾಡಿ ಕೊಡ್ಬೇಕಿರುತ್ತೆ. ಅಂದ್ರೆ ನೀವೇ ಸ್ವತಃವಾಗಿ ನೀವು ಅರ್ಜಿ ಬರೆದ್ರು ಕೂಡ ಅದನ್ನು ಮಾನ್ಯ ಮಾಡ್ಲಿಕ್ಕೆ ಆಗುತ್ತೆ. ಸೊ ಅದು ಈ ಒಂದು ಆದೇಶದ ಬಗ್ಗೆ ಜನರಿಗೆ ಅದೊಂದು ವಿಚಾರ ನೇರವಾಗಿ ಗೊತ್ತಾಗಬೇಕು. ಅಂದ್ರೆ ಯಾರು ಇಲ್ಲಿ ಉಪಸ್ಥಿತರಿರ್ತಾರೋ, ಅಂದ್ರೆ ಕೆಲವೊಬ್ಬರಿಗೆ ಅನಿವಾರ್ಯವಾಗಿ ಇಂಥ ಸೌಲಭ್ಯಗಳ ಅಗತ್ಯ ಇರುತ್ತೆ. ಸೊ ಅವರಿಗೆ ಮಾಹಿತಿ ಕೊರತೆ ಇರುತ್ತೆ. ಆ ಮಾಹಿತಿ ಕೊರತೆ ಇದ್ದಾಗ ಅಲ್ಲಿ ಸಮಸ್ಯೆಗಳಿಗೆ ಜಾಗ ಅಲ್ಲಿ ತನ್ನಿಂದಾನೇ ಸೃಷ್ಟಿ ಆಗುತ್ತೆ. ಸೊ ಈ ಎಲ್ಲ ಪ್ರಕರಣಗಳನ್ನು ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಈ ಒಂದು ಆದೇಶ ಮಾಡಿರುವಂಥದ್ದು. ಸೊ ಇಲ್ಲಿ ಬಂದಿರುವಂತಹ ಫಲಾನುಭವಿಗಳಲ್ಲಿ ಮತ್ತೊಮ್ಮೆ ನಾನು ಹೇಳುವಂಥದ್ದು, ಕನಿಷ್ಠ 5 ವರ್ಷಗಳವರೆಗೆ ನೀವು ಹಟ್ಟಿ ಆಗಿರ್ಬೋದು ಅಥವಾ ಏನೋ ಬೇರೆ ಏನೇ ವೈಯಕ್ತಿಕವಾಗಿ ಮಾಡ್ಕೊಂಡಂತಹ ಸೌಲಭ್ಯಗಳನ್ನು ಪಡ್ಕೊಂಡಿರ್ತೀರಾ, ಅದನ್ನು ಕನಿಷ್ಠ 5 ವರ್ಷಗಳವರೆಗೆ ಇವರನ್ನು ಸೂಕ್ತವಾಗಿ ನಿರ್ವಹಣೆ ಮಾಡಿಕೊಳ್ಳಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆದೇಶದ ಪತ್ರ ಇರುವಂಥದ್ದು. ಎರಡನೇದು 19/10/2023ಕ್ಕೆ ಬಂದಿರುವಂತಹ ಒಂದು ಆದೇಶ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ವೈಯಕ್ತಿಕ ಕಾಮಗಾರಿಗಳ ಅಂದ್ರೆ ಪ್ರತಿ ಅರ್ಹ ಕುಟುಂಬಗಳ ಗರಿಷ್ಠ ಮೊತ್ತವನ್ನು 2.5 ಲಕ್ಷಗಳಿಂದ 5 ಲಕ್ಷಗಳವರೆಗೆ ಹೆಚ್ಚಿಸಿರುವ ಕುರಿತು. ಅಂದ್ರೆ ಇಲ್ಲೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮಹಾತ್ಮ ಗಾಂಧಿ ನರೇಗಾ ಅಧಿನಿಯಮ 2005ರ ಅನುಸೂಚಿ 1 ಪ್ಯಾರಾ 5ರಲ್ಲಿ ತಿಳಿಸಿದಂತೆ ಯೋಜನೆಯಡಿ ವೈಯಕ್ತಿಕ ಸೌಲಭ್ಯಗಳನ್ನು ಪಡೆಯಲು ಫಲಾನುಭವಿ ಅರ್ಹ ಕುಟುಂಬ ಈ ಕೆಳಕಂಡ ವರ್ಗಗಳಲ್ಲಿ ಯಾವುದಾದ್ರೂ ಒಂದು ವರ್ಗದಲ್ಲಿ ಅರ್ಹರಾಗಿರತಕ್ಕದ್ದು. ಅಂದ್ರೆ ವೈಯಕ್ತಿಕವಾಗಿ ಯಾರೆಲ್ಲ ಪ್ರಯೋಜನ ಪಡ್ಕೊಳ್ಬಹುದು ಅಂತ ನಾನು ಆಗ್ಲೇ ಹೇಳಿದೆ. ಸೊ ಅದರಲ್ಲಿ ಇವಾಗ ಇಲ್ಲಿ ಸ್ಪಷ್ಟವಾಗಿ ಈ ಒಂದು ಆದೇಶದಲ್ಲಿ ಹೇಳಿದ್ದಾರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲೆಮಾರಿ ಬುಡಕಟ್ಟುಗಳು, ಅಧಿಸೂಚನೆಯಿಂದ ಕೈಗೊಂಡ ಬುಡಕಟ್ಟುಗಳು, ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಂದ್ರೆ BPL ಫಲಾನುಭವಿಗಳು, ಮಹಿಳಾ ಪ್ರಧಾನ ಕುಟುಂಬಗಳು, ವಿಕಲಚೇತನ ಕುಟುಂಬಗಳು, ಭೂ ಸುಧಾರಣಾ ಫಲಾನುಭವಿಗಳು, ವಸತಿ ಯೋಜನೆಗಳ ಫಲಾನುಭವಿಗಳು, ಅರಣ್ಯ ಹಕ್ಕು ಕಾಯ್ದೆ 2006ರ ಫಲಾನುಭವಿಗಳು, ಸಣ್ಣ ಮತ್ತು ಅತಿ ಸಣ್ಣ ರೈತರು. ಸೊ ಇವರಿಗಷ್ಟೇ ಈ ಒಂದು ಯೋಜನೆಯ ಪ್ರಯೋಜನವನ್ನು ಕೊಡಲಿಕ್ಕೆ ಬರುವಂತದ್ದು. ಸೊ ಇವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಅವಕಾಶ ಇಲ್ಲ. ಸೊ ಇವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಕುಟುಂಬಕ್ಕೆ ತನ್ನ ಜೀವಿತಾವಧಿಯಲ್ಲಿ ಇದುವರೆಗೆ 2.5 ಲಕ್ಷಗಳ ಒಂದು ವೈಯಕ್ತಿಕವಾಗಿ ಅನುದಾನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಅಂದ್ರೆ ಒಬ್ರು ಬಾವಿ ಮಾಡ್ತಾರೆ, ಒಬ್ರು ಹಟ್ಟಿ ಮಾಡ್ತಾರೆ, ಮತ್ತೊಬ್ರು ತೋಟ ಮಾಡ್ತಾರೆ. ಸೊ ಈ 3
ಕಾಮಗಾರಿಗಳ ಒಟ್ಟು ಮೊತ್ತ 2.5 ಲಕ್ಷಕ್ಕೆ ಮೀರದಂತೆ ಈ ಹಿಂದೆ ನಾವು ಕ್ರಮ ತಗೊಳ್ತಾ ಇದ್ವಿ, ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕೆ ಬರಲ್ಲ ಅಂತ. ಇವಾಗ ಅವರು ಅದನ್ನು 5 ಲಕ್ಷಗಳಿಗೆ ಹೆಚ್ಚಳ ಮಾಡಿದ್ದಾರೆ. ಅಂದ್ರೆ 5 ಲಕ್ಷಗಳವರೆಗೆ ನೀವು ಅದನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಒಂದು ಕುಟುಂಬಕ್ಕೆ ತನ್ನ ಜೀವಿತಾವಧಿಯಲ್ಲಿ. ಸೊ ಇದು ಬದಲಾದಂತಹ ಆದೇಶದ ಬಗ್ಗೆ ಇರುವಂತದ್ದು. ಇಲ್ಲಿ ನಿಮಗೆ 2.5 ಲಕ್ಷಗಳ ನೀವು ಇದು ಮೊತ್ತವನ್ನು ನೀವು ಈಗಾಗಲೇ ಪಡ್ಕೊಂಡಿದ್ರೆ ಮತ್ತೆ ಅಡಿಷನಲ್ ಆಗಿ ನೀವು 2.5 ಲಕ್ಷಗಳ ಒಂದು ಅನುದಾನವನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಟ್ಟು ಒಂದು ಕುಟುಂಬಕ್ಕೆ ಗರಿಷ್ಠ 5 ಲಕ್ಷಗಳವರೆಗೆ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ಮೀರಿ ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕೆ ಬರಲ್ಲ. ಇದು ಬದಲಾದಂತಹ ವಿಚಾರ. ಸೊ ಇದನ್ನು ನೇರವಾಗಿ ಅದಕ್ಕೆ ಸಭೆಯಲ್ಲಿ ಮಂಡನೆ ಮಾಡಿದ್ದೆ. ಅಂದ್ರೆ ನಿಮಗೆ ಹತ್ತಿರವಾಗಿ ತಲುಪುತ್ತೆ ಈ ಆದೇಶಗಳು, ಸ್ಪಷ್ಟವಾಗಿ ನಿಮಗೆ ತಲುಪುತ್ತೆ ಇರುವ ನಿಟ್ಟಿನಲ್ಲಿ ಇದನ್ನು ಸಭೆಯಲ್ಲಿ ಮಂಡನೆ ಮಾಡಿರುವಂಥದ್ದು. ಸೊ ಇದು ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಬದಲಾದಂತಹ ವಿಚಾರಗಳು ಸೊ ಏನೇ ಇರ್ಬೋದು ಬಂದಿರುತ್ತೆ. ಹಾಗಾಗಿ ನಮ್ಮ ಇವಾಗ ಈ ಒಂದು ಯೋಜನೆಯ ತಾಂತ್ರಿಕ ಸಂಯೋಜಕರು ಕೂಡ ನಮ್ಮ ಸಭೆಯಲ್ಲಿ ಇದ್ದಾರೆ. ನಿಮಗೆ ತಾಂತ್ರಿಕವಾಗಿ ಏನಾದರೂ ಮಾಹಿತಿಗಳು ಬೇಕಿದ್ರೆ ದಯವಿಟ್ಟು ಒಂದು ಸಭೆಯಲ್ಲಿ ಅದನ್ನು ವ್ಯಕ್ತಪಡಿಸ್ಕೊಳ್ಳಿ. ಸೊ ಏನೇ ಕುಂದುಕೊರತೆಗಳಿರ್ಬೋದು ಅಥವಾ ನಿಮ್ಮ ಸಲಹೆ ಸೂಚನೆಗಳಿರ್ಬೋದು, ಸೊ ಅದೆಲ್ಲವನ್ನು ಮುಕ್ತವಾಗಿ ಹಂಚಿಕೊಳ್ಳಿಕ್ಕೆ ಈ ಒಂದು ವೇದಿಕೆಯನ್ನು ಸೂಕ್ತವಾಗಿ ನಿಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಇದರ ಗರಿಷ್ಠ ಬಳಕೆಯನ್ನು ಮಾಡಿಕೊಳ್ಳಿ. ಸೊ ನಿಮ್ಮ ಈ ಒಂದು ಸಾಮಾಜಿಕ ಪರಿಶ್ರಮ ಸಂದರ್ಭದಲ್ಲಿ ನಾವು 3 ವಿಚಾರಗಳಿಗೆ ಗರಿಷ್ಠ ಒತ್ತು ಕೊಡ್ತೇವೆ. ಒಂದು ಪಾರದರ್ಶಕತೆ, ಉತ್ತರದಾಯಿತ್ವ, ಜನರ ಸಹಭಾಗಿತ್ವ. ಪಾರದರ್ಶಕತೆ ಅಂತ ಹೇಳಿದ್ರೆ ಏನು ಈ ಕಡತಗಳಲ್ಲಿ ನಮೂದು ಮಾಡಿದ್ದಾರೆ, ದಾಖಲೆಗಳನ್ನು ಕ್ರೋಢೀಕರಣ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ಪರಿಶೀಲನೆ ಮಾಡ್ತೇವೆ. ಅಂತಿಮವಾಗಿ ಆ ಕಡತಗಳಿಗೆ ಸಂಬಂಧಪಟ್ಟಾಗಿ ಎಲ್ಲ ಪಾವತಿಗಳು ಆಗಿರೋ ಮಾಹಿತಿಗಳು ನಮಗೆ ತಂತ್ರಾಂಶದಲ್ಲಿ, ನರೇಗಾ ತಂತ್ರಾಂಶದಲ್ಲಿ ಲಭ್ಯ ಇರುತ್ತೆ. ಆ ತಂತ್ರಾಂಶಗಳ ಕಾಪಿಗಳನ್ನು ಪ್ರತಿಯೊಂದು ತೆಗೆದುಕೊಂಡು ಸೊ ಇಲ್ಲಿ ಏನು ನಮೂದು ಮಾಡಿದ್ದಾರೆ ಸೊ ಅದನ್ನು ಎಲ್ಲವನ್ನು ಪರಿಶೀಲನೆ ಮಾಡಿ ಅಂತಿಮವಾಗಿ ನೀವು ಕಾಮಗಾರಿಗಳನ್ನು ಮಾಡ್ಕೊಂಡಿರುವಂತಹ ಸ್ಥಳಕ್ಕೆ ಭೇಟಿ ಕೊಟ್ಟು ನಿಮ್ಮಗಳ ಒಂದು ಮಾಹಿತಿಯನ್ನು ಪಡ್ಕೊಂಡು ಸೊ ನಾವು ಈ ಒಂದು ವರದಿ ಏನಿದೆ ಅದನ್ನು ನೇರವಾಗಿ ಈ ಒಂದು ಸಭೆಯಲ್ಲಿ ಮಂಡನೆ ಮಾಡುವಂತಹ ಪ್ರಯತ್ನ. ಪಾರದರ್ಶಕತೆಗೆ ಗರಿಷ್ಠ ಒತ್ತು ಕೊಟ್ಟು ಯೋಜನೆಗಳನ್ನು ನಾವು ವರದಿ ಮಾಡ್ತಾ ಇರುವಂತದ್ದು. ಎರಡನೇದು ಉತ್ತರದಾಯಿತ್ವದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೇ ನಿಮ್ಮ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಮುಕ್ತವಾಗಿ ಅದಕ್ಕೆ ಉತ್ತರದಾಯಿತ್ವವನ್ನು ಹೊಂದಿರುವಂತವರು ಗ್ರಾಮ ಪಂಚಾಯತ್ನಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು. ಸೊ ಅವರನ್ನು ಮುಖಾಂತರ ಭೇಟಿಯಾಗಿ ಅಥವಾ ಅವರನ್ನು ದೂರವಾಣಿ ಮುಖಾಂತರ ಭೇಟಿಯಾಗಿ ಅಥವಾ ಅವರಿಗೆ ಕಾಲ್ ಮಾಡಿ ಕೂಡ ಕರೆ ಮಾಡಿಕೊಂಡು ಕೂಡ ನೀವು ಆ ಸಮಸ್ಯೆಗಳನ್ನು ಇತ್ಯರ್ಥ ಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನೂ ಆಗಿಲ್ಲ ಮತ್ತೆ ತಾಲೂಕು ಮಟ್ಟದಲ್ಲಿ ಸಹಾಯಕ ನಿರ್ದೇಶಕರು ಇದ್ದಾರೆ. ಸೊ ಅವರನ್ನು ಕೂಡ ಭೇಟಿ ಮಾಡ್ಕೋಬಹುದು. ಅಲ್ಲೂ ಆಗಿಲ್ಲ ಜಿಲ್ಲಾ ಮಟ್ಟದಲ್ಲಿ ಒಮ್ಮುಡ್ಸ್ ಪರ್ಸನ್ ಅವರಿದ್ದಾರೆ. ಸೊ ಎಲ್ಲ ಹಂತಗಳಲ್ಲಿ ಇದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಎಲ್ಲವನ್ನು ನಿಮಗೆ ಸಮಸ್ಯೆಗಳು ಇದ್ದಾಗ ನೀವು ಅದನ್ನು ಬಳಕೆ ಮಾಡ್ಕೊಳ್ಬಹುದು. ಇವಿಷ್ಟು ಯೋಜನೆಗಳ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಬಗ್ಗೆ. ಇನ್ನು 15 ಹಣಕಾಸು ಯೋಜನೆ. ಸೊ ಇದು ಕೂಡ ಕೇಂದ್ರ ಸರ್ಕಾರದ ಬಹಳ ಒಂದು ಪ್ರಮುಖವಾದ ಯೋಜನೆ. 2 ಯೋಜನೆಗಳು. ಇದು ಯೋಜನೆಗಳಿಗೆ 15 ಹಣಕಾಸು ಯೋಜನೆಯಿಂದ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಈ 3 ಪಂಚಾಯತ್ ರಾಜ್ ವ್ಯವಸ್ಥೆಗಳಿಗೆ ಅನುದಾನವನ್ನು ಕೊಡ್ಲಿಕ್ಕಿರುವಂತದ್ದು. ಇಲ್ಲಿ ಗ್ರಾಮ ಪಂಚಾಯತಿಗೆ 85% ಅನುದಾನ ಲಭ್ಯ ಆಗುತ್ತೆ. ಸೊ ತಾಲೂಕ್ ಪಂಚಾಯತಿಗೆ 10% ಮತ್ತು ಜಿಲ್ಲಾ ಪಂಚಾಯತಿಗೆ 5% ಅನುದಾನ ನಿಗದಿ ಮಾಡಿದ್ದಾರೆ. ನಿಮಗೆ ಗ್ರಾಮ ಪಂಚಾಯತ್ ಅಲ್ಲಿ 85% ಅನುದಾನ ಹೇಗೆ ಲಭ್ಯ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸಿಸತಕ್ಕಂತಹ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಭೌಗೋಳಿಕ ಹಿನ್ನೆಲೆಗೆ ಅನುಗುಣವಾಗಿ ನಿಮ್ಮ ಏನು 15 ಹಣಕಾಸು ಯೋಜನೆ ಅನುದಾನ ನಿಗದಿ ಆಗುತ್ತೆ. ಈ ಅನುದಾನ ನಿಗದಿ ಆಗಿರೋದ್ರಲ್ಲಿ ನಿಮಗೆ 2 ವಿಧಗಳಿವೆ. ಅದನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಒಂದು ನಿರ್ಬಂಧಿತ ಅನುದಾನ, ಇನ್ನೊಂದು ಅನಿರ್ಬಂಧಿತ ಅನುದಾನ. ಈ ನಿರ್ಬಂಧಿತ ಅನುದಾನದಲ್ಲಿ 60%, ಅನಿರ್ಬಂಧಿತ ಅನುದಾನದಲ್ಲಿ 40% ವಿಭಾಗ ಮಾಡಿದ್ದಾರೆ. ಒಂದು ನಿರ್ಬಂಧಿತ ಅನುದಾನ ನಾವು ತಗೊಂಡ್ರೆ ಅಲ್ಲಿ ಮತ್ತೆ 2 ಭಾಗಗಳಾಗಿ ಮಾಡಿದ್ದಾರೆ. ಅಲ್ಲಿ 50% ನಿಮಗೆ ಕುಡಿಯುವ ನೀರಿನ ಸಮಸ್ಯೆಗೆ ಸಂಬಂಧಪಟ್ಟ ಎಲ್ಲಾ ಕಾಮಗಾರಿಗಳನ್ನು ಆ ಒಂದು ನಿರ್ಬಂಧಿತ ಅನುದಾನದಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು 50% ನೈರ್ಮಲೀಕರಣಕ್ಕೆ ಸಂಬಂಧಪಟ್ಟ ಎಲ್ಲ ಪೂರಕವಾದ ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ನಿಮ್ಮ ಗ್ರಾಮ ಪಂಚಾಯತ್ ನಲ್ಲಿ ಈ ನಿರ್ಬಂಧಿತ ಅನುದಾನದಲ್ಲಿ ನಿಮ್ಗೆ ಎಲ್ಲ ಈ ನಿಮ್ಮ ಗ್ರಾಮ ಪಂಚಾಯತ್ ನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇಲ್ಲ, ನೈರ್ಮಲೀಕರಣಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿಲ್ಲ, ಎಲ್ಲ ಮಾಡಿ ಆಗಿದೆ ಅಂತ ಹೇಳಿದ್ರೆ ಮತ್ತೆ ನಿಮ್ಮ ಅನುದಾನವನ್ನು ಮತ್ತೆ ನಿಮ್ಮ ಅನಿರ್ಬಂಧಿತ ಏನು ಅದಕ್ಕೆ ಇದೆ ಅದರಲ್ಲಿ ಮಾಡ್ಕೊಳ್ತಕ್ಕಂತಹ ಎಲ್ಲ ಕಾಮಗಾರಿಗಳಿಗೆ ನೀವು ಅದನ್ನು ಬಳಕೆ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇದೆ. ಆದ್ರೆ ಒಂದಂತೂ ಸತ್ಯ ಏನು ಅಂತ ಹೇಳಿದ್ರೆ ಅದು ಮುಗಿಬೇಕು.
ಅಲ್ಲಿ ನಿಮ್ಮ ಪೂರ್ಣ ಪ್ರಮಾಣದಲ್ಲಿ ಸಮಸ್ಯೆ ಆಗಿಲ್ಲ ಅಂತ ಇಲ್ಲ ಅಂತ ಹೇಳಿದ್ರೆ ಮಾತ್ರ ಅದನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಈ ಒಂದು ಯೋಜನೆ ಅಡಿಯಲ್ಲಿ ಕಲ್ಪಿಸಿಕೊಟ್ಟಿರುವಂಥದ್ದು. ಎರಡನೇದು 40% ಅನಿರ್ಬಂಧಿತ ಅನುದಾನ. ಅಲ್ಲಿ ಏನು ನಿಮ್ಮ ಇನ್ನಿತರ ಬೇಡಿಕೆಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಟ್ಟಾರೆ ಅನುದಾನದಲ್ಲಿ 25% ಅನುದಾನ ಪರಿಶಿಷ್ಟ ಜಾತಿ ಮತ್ತು 5% ಅನುದಾನ ವಿಕಲಚೇತನರಿಗೆ ನಾವು ಮೀಸಲಿಡಬೇಕಾಗುತ್ತೆ. ಈ 25% ಅನುದಾನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಏನು ನಾವು ಮೀಸಲಿಡ್ತೀವಿ, ಸೊ ಅದರಲ್ಲಿ ನೀವು ವೈಯಕ್ತಿಕವಾಗಿ ಯಾವುದೇ ಸೌಲಭ್ಯಗಳನ್ನು ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡವಾಗಿರ್ಬೋದು ಅವರಿಗೆ ಕೊಡ್ಲಿಕ್ಕೆ ಬರಲ್ಲ. ಈ ಹಿಂದೆ ವೈಯಕ್ತಿಕವಾಗಿ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಅವಕಾಶ ಇತ್ತು, ಆದ್ರೆ ಅದನ್ನು ಇವಾಗ ಇಲ್ಲ. ಸಮುದಾಯ ಆಧಾರಿತ ಕಾಮಗಾರಿಗಳನ್ನು ಮಾಡ್ಕೊಂಡು ಮಾತ್ರ ಅದನ್ನು ಖರ್ಚು ಮಾಡ್ಲಿಕ್ಕೆ ಅವಕಾಶ ಇರುವಂತದ್ದು. ಇನ್ನು 5% ವಿಕಲಚೇತನರಿಗೆ ಅನುದಾನವನ್ನು ಕೂಡ ನೀವು ವೈಯಕ್ತಿಕವಾಗಿ ಅವರಿಗೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಅದನ್ನು ಕೂಡ ನೀವು ಸಮುದಾಯ ಆಧಾರಿತ ಕಾಮಗಾರಿಯಾಗಿ ಖರ್ಚು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನೀವು ನಿಮ್ಮೆಲ್ಲ ಬೇಡಿಕೆಗಳನ್ನು ಯೋಜನೆಯಲ್ಲಿ ತಂತ್ರಾಂಶದಲ್ಲಿ ಅಳವಡಿಸಿಕೊಂಡು ಮುಂಚಿತವಾಗಿ ಅಳವಡಿಸಿಕೊಂಡು ಅದನ್ನು ನೀವು ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುವಂತದ್ದು. ಇಲ್ಲಿ 15 ಹಣಕಾಸು ಆಯೋಗದ ಅನುದಾನದಡಿ ನಿಷೇಧಿತ ಕಾಮಗಾರಿಗಳು ಅಂತ ಹೇಳಿದ್ರೆ ಕೆಲವೊಂದು ಪಟ್ಟಿಗಳು ಮಾಡಿದ್ದಾರೆ. ಸೊ ಅದು ಸಭಾಭವನಗಳು, ಧಾರ್ಮಿಕ ಕಟ್ಟಡಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಇತರೆ ಕಾಮಗಾರಿಗಳನ್ನು ಈ 15 ಹಣಕಾಸು ಯೋಜನೆ ಅಡಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಕಚೇರಿ ನಿರ್ವಹಣೆಗೆ ಸಂಬಂಧಿಸಿದ ಸಾಧನಗಳ ಖರೀದಿ ಇತ್ಯಾದಿ, ಸೊ ಅದಕ್ಕೆ ಅವಕಾಶ ಇಲ್ಲ. ವಾಹನ ಖರೀದಿ, ದುರಸ್ತಿ, ಇಂಧನ ವೆಚ್ಚ ಅದಕ್ಕೆ ಅವಕಾಶ ಇಲ್ಲ. ಇನ್ನು ಪ್ರವಾಸ ಕಾರ್ಯಕ್ರಮಗಳು ಮತ್ತು ಮಾರ್ಗಸೂಚಿಯಲ್ಲಿರುವಂತಹ ನಿಷೇಧಿತ ಕಾಮಗಾರಿಗಳು ಮತ್ತೆ ಬೇರೆ ಅನುದಾನದಲ್ಲಿ ಈಗಾಗಲೇ ಯಾವುದೊಂದು ಕಾಮಗಾರಿ ಈಗಾಗಲೇ ಮಾಡಿದ್ರೆ ಅದೇ ಕಾಮಗಾರಿಯನ್ನು ತೋರಿಸಿ ಈ ಒಂದು 15 ಹಣಕಾಸು ಯೋಜನೆಯಲ್ಲಿ ಅದನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಸೊ ಇವಿಷ್ಟು ನಾವು 15 ಹಣಕಾಸು ಯೋಜನೆ ಅಡಿಯಲ್ಲಿ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಇರುವಂತದ್ದು. ಯಾವುದಕ್ಕೆಲ್ಲ ಬಳಕೆ ಮಾಡ್ಕೋಬಹುದು ಅದಕ್ಕೂ ಇದರಲ್ಲಿ 17/7/2021 ಒಂದು ಸುತ್ತೋಲೆಯಲ್ಲಿ ತಿಳಿಸಿದ್ದಾರೆ. ಗ್ರಂಥಾಲಯಗಳಿಗೆ ಸಂಬಂಧಿಸಿದಂತೆ ಆಧುನಿಕ ಸೌಲಭ್ಯವುಳ್ಳ ಮಕ್ಕಳ ವಿಭಾಗ ಮತ್ತು ಡಿಜಿಟಲೀಕರಣ ಗ್ರಂಥಾಲಯಗಳನ್ನು ಪ್ರಾರಂಭಿಸಬಹುದು. ಶಾಲೆಗಳು, ಅಂಗನವಾಡಿ ಕೇಂದ್ರಗಳು, ಗ್ರಂಥಾಲಯಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಘಟಕಗಳು, ಪ್ರಾಥಮಿಕ ಮತ್ತು ಪಶು ವೈದ್ಯ ಆಸ್ಪತ್ರೆಗಳಿಗೆ 100% ವಿದ್ಯುದೀಕರಣದ ಮತ್ತು ಪೀಠೋಪಕರಣಗಳ ಕಾಮಗಾರಿಗಳಿಗೆ ಉಪಯೋಗಿಸಬಹುದಾಗಿದೆ. ಶಾಲೆಗಳು, ಅಂಗನವಾಡಿ ಕೇಂದ್ರಗಳು, ಗ್ರಂಥಾಲಯಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಘಟಕಗಳು, ಪ್ರಾಥಮಿಕ ಪಶು ವೈದ್ಯ ಆಸ್ಪತ್ರೆಗಳು, ಶಿಶುಪಾಲನಾ ಕೇಂದ್ರಗಳು, ಮಹಿಳೆಯರ ವಿಶ್ರಾಂತಿ ಕೊಠಡಿಗಳಿಗೆ 100% ದುರಸ್ತಿ ಕೈಗೊಳ್ಳುವ ವಾಶ್ ಬೇಸಿನ್ಗಳ ಅಳವಡಿಕೆಗೆ ಪರಿಸರ ಸ್ನೇಹಿ ಶೌಚಾಲಯ ಕಾಮಗಾರಿಗಳನ್ನು ಕೈಗೊಳ್ಳಬಹುದಾಗಿದೆ. ಸದರಿ ಕಾಮಗಾರಿಗಳನ್ನು ಇತರ ಅನುಷ್ಠಾನ ಇಲಾಖೆಗಳಿಂದ ಕೈಗೊಳ್ಳದಿರುವ ಬಗ್ಗೆ ಖಾತರಿಪಡಿಸಿಕೊಂಡು 15 ಹಣಕಾಸು ಯೋಜನೆ ಈ ಯೋಜನೆಗಳಿಗೆ ಅನುಮೋದನೆ ನೀಡಬಹುದಾಗಿರುತ್ತದೆ. ಸೊ ಇವಿಷ್ಟು 15 ಯೋಜನೆಯ ಬಗ್ಗೆ ನಿಮಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ. ಸೊ ನಿಮಗೆ ಏನಾದರೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೇಳಬೇಕು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಸಭೆಯಲ್ಲಿ ಅದನ್ನು ವ್ಯಕ್ತಪಡಿಸಿ. ನಿಮ್ಮ ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ನಾವು 100% ಪ್ರಯತ್ನ ಮಾಡ್ತೇವೆ ಇಲ್ಲೇ ಅದನ್ನು ಇತ್ಯರ್ಥಪಡಿಸ್ಕೊಳ್ಳಿಕ್ಕೆ, ಅಥವಾ ನಮ್ಮಿಂದ ಏನಾದರೂ ಮಾಹಿತಿ ಕೊಡುವಂಥದ್ದು ಇರ್ಬೋದು. ಸೊ ಅದನ್ನು ನಾವು ಖಂಡಿತ ಈ ಒಂದು ಸಭೆಯಲ್ಲಿ ಮಾಡ್ಕೊಳ್ಳೋ ಅಂತ ಹೇಳುತ್ತಾ, ಮತ್ತು ಕಾಮಗಾರಿಗಳ ಬಗ್ಗೆ ನಿಮಗೆ ಏನಾದರೂ ಕೇಳುವಂಥದ್ದಿದ್ರೆ ದಯವಿಟ್ಟು ಅದನ್ನು ವ್ಯಕ್ತಪಡಿಸ್ಕೊಳ್ಳಿ. ಸೊ ತಜ್ಞರಿಂದ ಸೂಕ್ತ ಮಾಹಿತಿ ನಿಮಗೆ ತಲುಪಿದಾಗ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಅವಕಾಶ ಇರೋಲ್ಲ. ಸೊ ಅದರಿಂದ ಮತ್ತೊಮ್ಮೆ ನಿಮ್ಮ ಹತ್ರ ಇವಾಗ ಏನು ನಾವು ಸಾಮಾಜಿಕ ಪರಿಶೀಲನೆ ನಡೆಸಿದ್ದೇವೆ, ಸೊ ಈ ನಡೆಸಿರತಕ್ಕಂತಹ ಸಂದರ್ಭದಲ್ಲಿ ನಾವು ಒಂದು ಕರಡು ವರದಿ ಪ್ರತಿಯನ್ನು ತಯಾರು ಮಾಡಿದ್ದೇವೆ. ಅದು ಕರಡು ವರದಿ ಪ್ರತಿ. ಸೊ ಆ ವರದಿಯನ್ನು ನಾವು ಮಂಡನೆ ಮಾಡ್ತೇವೆ. ಅದಕ್ಕೆ ಆ ಕರಡು ವರದಿ ಪ್ರತಿ ಅಂತಿಮವಾಗಿ ನಿಮ್ಮ ಅನುಮೋದನೆ ಆದ ನಂತರ ಅದಕ್ಕೊಂದು ಅದನ್ನು ನಾವು ದಾಖಲು ಮಾಡ್ಕೊಳ್ಳುವಂಥದ್ದು. ಸೊ ಅದರಿಂದ ವರದಿ ಮಂಡನೆ ಆಗುತ್ತೆ. ಆ ವರದಿಯಲ್ಲಿ ಏನಾದರೂ ಸಮಸ್ಯೆಗಳಿದೆ ದಯವಿಟ್ಟು ಅದಕ್ಕೂ ಕೂಡ ಮುಕ್ತವಾದ ಅವಕಾಶ ಇದೆ ಅಂತ ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ಯೋಜನೆಗಳ ಬಗ್ಗೆ ನನಗೆ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀರಾ. ಸೊ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ವಂದಿಸ್ತಾ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮತ್ತು ಯೋಜನೆಗಳ ಬಗ್ಗೆ ಸ್ಪಷ್ಟ ಮಾತುಗಳಲ್ಲಿ ಒಂದು ಸಭೆಗೆ ಮಾಹಿತಿಯನ್ನು ನೀಡಿದ್ದೇವೆ. ಕಾರ್ಯಸೂಚಿ 6ರ ಪ್ರಕಾರ 15 ಹಣಕಾಸು ಯೋಜನೆ 2023-24ನೇ ಸಾಲಿನಲ್ಲಿ ಲಭ್ಯವಾಗಿರುವ ಅನುದಾನ ಮತ್ತು ವೆಚ್ಚವಾಗಿರುವ ಅನುದಾನದ ವಿವರ
ವರದಿಯಲ್ಲಿ ಕಂಡುಬಂದ ನ್ಯೂನತೆ ಅಂಶಗಳು, ಗಂಭೀರ ಪ್ರಕರಣಗಳ ವಿವರ ಮಂಡನೆ. ಎಲ್ಲರಿಗೂ ನಮಸ್ಕಾರ. 15ನೇ ಜ್ಞಾನಕಾಶಿ ಯೋಜನೆಯ ಕಾಮಗಾರಿಗಳ ವಿವರ ಹಾಗೂ ವೆಚ್ಚದ ವಿಭಾಗ. ಬೀದಿ ದೀಪಗಳ ಹಾಗೂ ಕುಡಿಯುವ ನೀರಿನ ಪಂಪುಗಳ ಮಾಸಿಕ ವಿದ್ಯುತ್ ಬಿಲ್ ಮೆಸ್ಕಾಂಗೆ ಪಾವತಿ 3,36,631. ಪಡುಮಾರ್ನಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಡುಮಾರ್ನಾಡ್ ಗ್ರಾಮದ ವಾರ್ಡ್ 2 ಕಲ್ಲಾಪೆ ಪಂಪು ಸ್ಥಾವರಕ್ಕೆ ಹೊಸ ಪಂಪು ಖರೀದಿ ಪಾವತಿ 47,855. ಪಡುಮಾರ್ನಾಡ್ ಗ್ರಾಮದ ಪಂಚಾಯತ್ ವ್ಯಾಪ್ತಿಯ ಮುಡುಮಾರ್ನಾಡ್ ಗ್ರಾಮದ ವಾರ್ಡ್ 1ರ ಯಶೋಧ ಮನೆ ಬಳಿ ರಸ್ತೆ ಕಾಂಕ್ರೀಟೀಕರಣ 93,667 ಪಾವತಿ. ಪಡುಮಾರ್ನಾಡ್ ಗ್ರಾಮದ ಪಂಚಾಯತ್ ವ್ಯಾಪ್ತಿಯ ಮುಡುಮಾರ್ನಾಡ್ ಗ್ರಾಮದ ವಾರ್ಡ್ 1ರ ಪ್ರದೀಪ್ ಸತೀಶ್ ರವರ ಮನೆಗೆ ಹೋಗುವ ರಸ್ತೆ ಕಾಂಕ್ರೀಟೀಕರಣ 1,87,214 ಪಾವತಿ. ಪಡುಮಾರ್ನಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಡುಮಾರ್ನಾಡ್ ಗ್ರಾಮದ ವಾರ್ಡ್ 1ರ ಯಶೋಧ ನಾಯಕ್ ಮನೆ ಬಳಿಯಿಂದ ಶಂಕರಾಚಾರ್ಯ ಮನೆವರೆಗೆ ತ್ಯಾಜ್ಯ ನೀರು ಹರಿದು ಹೋಗುವ ರಸ್ತೆ ಕಾಂಕ್ರೀಟೀಕರಣ ಚರಂಡಿ ರಚನೆ ಪಾವತಿ 90,402. ಪಡುಮಾರ್ನಾಡ್ ಗ್ರಾಮದ ಪಂಚಾಯತ್ ವ್ಯಾಪ್ತಿಯ ಮುಡುಮಾರ್ನಾಡ್ ಗ್ರಾಮ ವಾರ್ಡ್ ನಂಬರ್ 1ರ ಯಶೋಧ ಮನೆ ಬಳಿ ಮೋರಿ ರಚನೆ 55,517 ಪಾವತಿ. 2022-23ನೇ ಸಾಲಿನ ಘನತ್ಯಾಜ್ಯ ಸಂಗ್ರಹಣೆಗೆ ವಾಹನ ಖರೀದಿ ಪಾವತಿ 8,82,700. ಪಡುಮಾರ್ನಾಡ್ ಗ್ರಾಮದ ಪಂಚಾಯತ್ ವ್ಯಾಪ್ತಿಯ ಮುಡುಮಾರ್ನಾಡ್ ವಾರ್ಡ್ 2ರ ಸುಂದರ ಮೇಳ ಮನೆ ಬಳಿ ಪೈಪ್ಲೈನ್ ವಿಸ್ತರಣೆ 29,107 ಪಾವತಿ. ಪಡುಮಾರ್ನಾಡ್ ಗ್ರಾಮದ ವಾರ್ಡ್ ನಂಬರ್ 1ರ ಮೀನಾಕ್ಷಿ ಪೂಜಾರಿ ಮನೆಯಿಂದ ಮುಗೇರ್ಕಲಾ ಕೂಡು ರಸ್ತೆಗೆ ದಾರಿದೀಪ ವಿಸ್ತರಣೆ 69,646 ಪಾವತಿ. ಮುಡುಮಾರ್ನಾಡ್ ವಾರ್ಡ್ 2ರ ಪಾಡಿ ಮನೆ ಬಳಿ ತೋಡಿಗೆ ಮೋರಿ ರಚನೆ 47,642 ಪಾವತಿ. ಪಡುಮಾರ್ನಾಡ್ ಗ್ರಾಮದ ವಾರ್ಡ್ ನಂಬರ್ 1ರ ಗೊತ್ತುಬೆಟ್ಟು ರಸ್ತೆಗೆ ದಾರಿದೀಪ ವಿಸ್ತರಣೆ 68,803 ಪಾವತಿ. ಮುಡುಮಾರ್ನಾಡ್ ಗ್ರಾಮದ ವಾರ್ಡ್ 2ರ ಮೋನ್ರು ಬಳಿ ಮೋರಿ ರಚನೆ ಪಾವತಿ 43,104. ಮುಡುಮಾರ್ನಾಡ್ ಗ್ರಾಮದ ವಾರ್ಡ್ 2ರ ತಂತ್ರಕೆರೆ ಯುವಕ ಮಂಡಳಿ ಬಳಿ ಪೈಪ್ ಅಳವಡಿಕೆ 37,19 ಪಾವತಿ. ಮುಡುಮಾರ್ನಾಡ್ ಗ್ರಾಮದ ವಾರ್ಡ್ 2ರ ಆಲಿಮಾರ್ಗ್ ರಸ್ತೆಗೆ ಬದಿ ಕಟ್ಟುವುದು 31,327 ಪಾವತಿ. ಮುಡುಮಾರ್ನಾಡ್ ಗ್ರಾಮದ ವಾರ್ಡ್ 2ರ ಆಲಿಮಾರ್ಗ್ ರಸ್ತೆಗೆ ಕೊಳಚೆ ನೀರು ಹರಿಯಲು ಬದಿಕಟ್ಟಿ ಚರಂಡಿ ನಿರ್ಮಾಣ 55,065 ಪಾವತಿ. ಪಡುಮಾರ್ನಾಡ್ ಗ್ರಾಮದ ವಾರ್ಡ್ 3ರ ಅಮೂರು ರಸ್ತೆ ಬೇಬಿ ಮನೆ ಬಳಿ ರಸ್ತೆಗೆ ಕಾಂಕ್ರೀಟೀಕರಣ 47,329 ಪಾವತಿ. ಮುಡುಮಾರ್ನಾಡ್ ಗ್ರಾಮದ ವಾರ್ಡ್ 2ರ ತಂತ್ರಕೆರೆ ಶಾಲೆಗೆ ಸುಣ್ಣಬಣ್ಣ ಬಳಿಯಿದೆ 43,476 ಪಾವತಿ. ಮುಡುಮಾರ್ನಾಡ್ ಗ್ರಾಮದ ವಾರ್ಡ್ ವಿಜಯದಲ್ಲಿಂದ ಹೊಸ ಮನೆ ಶೇಖರ್ ಮನೆ ಬಳಿ ತನಕ ರಸ್ತೆ ನಿರ್ಮಾಣ 87,199 ಪಾವತಿ. ಪಡುಮಾರ್ನಾಡ್ ಗ್ರಾಮದ ವಾರ್ಡ್ 3ರ ಕೆಂಪುಲ ಕೊಳವೆ ಬಾವಿಗೆ ಹೊಸ ಪಂಪ್ ಅಳವಡಿಕೆ 72,954 ಪಾವತಿ. ಮುಡುಮಾರ್ನಾಡ್ ಗ್ರಾಮದ ವಾರ್ಡ್ 2ರ ಕಕ್ಕೆಕಾಡು ದತ್ತ ಪ್ರವೀಣ್ ಮನೆ ಬಳಿಯಿಂದ ನಾರಾಯಣ ಪೂಜಾರಿ ಮನೆಯವರೆಗೆ ಪೈಪ್ಲೈನ್ ವಿಸ್ತರಣೆ 40,662 ಪಾವತಿ. ಪಡುಮಾರ್ನಾಡ್ ಗ್ರಾಮದ ವಾರ್ಡ್ 3ರ ಬಸವನ ಕಜೆ ಅಂಗನವಾಡಿ ಬಳಿ ಕೊಳಚೆ ನೀರು ಹರಿಯುವ ಮೋರಿ ದುರಸ್ತಿ ಹಾಗೂ ಚರಂಡಿ ಹುಲ್ಲೆತ್ತುವುದು 28,657 ಪಾವತಿ. ಗ್ರಂಥಾಲಯ ಕಚೇರಿಗೆ ಕಂಪ್ಯೂಟರ್ ಹಾಗೂ ಪ್ರಿಂಟರ್ ಖರೀದಿ 48,950 ಪಾವತಿ. ಮುಡುಮಾರ್ನಾಡ್ ಗ್ರಾಮದ ಹುಲ್ಲುಚಾಲ್ ಎಂಬಲ್ಲಿ ಕೋಡಿಗೆ ಮೋರಿ ರಚನೆ 47,894 ಪಾವತಿ. ಪಡುಮಾರ್ನಾಡ್ ಗ್ರಾಮದ ವಾರ್ಡ್ 1ರ ಕೆರೆಮನೆ ರಾಮಯ್ಯ ಪೂಜಾರಿ ಮನೆ ಬಳಿ ಮೋರಿ ರಚನೆ 47,847 ಪಾವತಿ. ಪಡುಮಾರ್ನಾಡ್ ಗ್ರಾಮದ ವಾರ್ಡ್ 1ರ ಪುಟ್ಟ ಹರಿಜನ ಮನೆ ಬಳಿ ತ್ಯಾಜ್ಯ ಹರಿಯುವ ಚರಂಡಿಗೆ ಮೋರಿ ರಚನೆ 57,724 ಪಾವತಿ. ಪಡುಮಾರ್ನಾಡ್ ಗ್ರಾಮದ ವಾರ್ಡ್ 1ರ ಅಚ್ಚರಿಗಟ್ಟೆ ಸಾರೋಗ್ಯ ರಸ್ತೆಗೆ ಮೋರಿ ರಚನೆ 47,450 ಪಾವತಿ. ಪಡುಮಾರ್ನಾಡ್ ಗ್ರಾಮದ ವಾರ್ಡ್ 1ರ ಸಾರೋಗ್ಯ ಅಭಿಷ್ಟ ಅವರ ಮನೆ ಬಳಿ ಮೋರಿ ರಚನೆ 47,343 ಪಾವತಿ. ಪಡುಮಾರ್ನಾಡ್ ಗ್ರಾಮದ ವಾರ್ಡ್ 3ರ ಕೊಯ್ಯದ ಪಾಲಿಕೆ ಬಳಿ ಹೊಸ ಕೊಳವೆ ಬಾವಿ ರಚನೆ 97,627 ಪಾವತಿ. ಪಡುಮಾರ್ನಾಡ್ ಗ್ರಾಮ ವ್ಯಾಪ್ತಿಯ ವಾರ್ಡ್ 3ರ ಬನ್ನಕ್ಕ ಬಳಿ ಹೊಸ ಕೊಳವೆ ಬಾವಿ ರಚನೆ 83,714 ಪಾವತಿ. ಪಂಚಾಯತ್ ಕಚೇರಿಗೆ LED ಟಿವಿ ಖರೀದಿ ದರಪಟ್ಟಿ ಕಡಪ 42,167 ಪಾವತಿ. ಮುಡುಮಾರ್ನಾಡ್ ವಾರ್ಡ್ 2ರ ಅಗರಿ ಬಳಿ ಮೋರಿ ರಚನೆ 37,076 ಪಾವತಿ. ಮುಡುಮಾರ್ನಾಡ್
ವಾರ್ಡ್ 2ರ ಗೋಂಡ್ರಬೈಲ್ ಪರಿಶಿಷ್ಟ ಜಾತಿ ಕಾಲೋನಿ ರಸ್ತೆಗೆ ನೀರು ಹರಿಯಲು ಕೈಕಟ್ಟಿ ಚರಂಡಿ ನಿರ್ಮಾಣ 59,695 ಪಾವತಿ. ಪಡಮಾರ್ನಾಡು ಗ್ರಾಮ ವಾರ್ಡ್ 1ರ ಸಾರುಳ್ಯ ರಸ್ತೆಗೆ ಮೋರಿ ರಚನೆ 47,671 ಪಾವತಿ. ಮೂಡುಮಾರ್ನಾಡು ಗ್ರಾಮ ವಾರ್ಡ್ 2ರ ಕೊಲ್ಲಾಚೆ ಬಳಿ ಹೈಮಾಸ್ಕ್ ಲೈಟ್ ಅಳವಡಿಕೆ 95,318 ಪಾವತಿ. ಮೂಡುಮಾರ್ನಾಡು ಗ್ರಾಮ ವಾರ್ಡ್ 2ರ ಗೋಂಡ್ರ ಬಳಿ ಕೊಳಚೆ ನೀರು ಹರಿಯುವ ಚರಂಡಿಗೆ ತಡೆಗೋಡೆ ರಚನೆ 23,351 ಪಾವತಿ. ಮೂಡುಮಾರ್ನಾಡು ಗ್ರಾಮ ವಾರ್ಡ್ 2ರ ಆಲಿಮಾರ್ ವಿನೋದ್ ಮನೆ ಬಳಿ ತಡೆಗೋಡೆ ರಚನೆ 14,378 ಪಾವತಿ. ಮೂಡುಮಾರ್ನಾಡು ಗ್ರಾಮದ 2ನೇ ವಾರ್ಡಿನ ಆಲಿಮಾರ್ ಬಳಿ ರಸ್ತೆಗೆ ತ್ಯಾಜ್ಯ ನೀರು ಹರಿದು ಹೋಗುವ ಚರಂಡಿಗೆ ತಡೆಗೋಡೆ ರಚನೆ 18,171 ಪಾವತಿ. ಪಡುಮಾರ್ನಾಡು ಗ್ರಾಮದ ವಾರ್ಡ್ 1ರ ಪುಟ್ಟ ಮನೆಗೆ ಹೋಗುವ ರಸ್ತೆಗೆ ಮೋರಿ ರಚನೆ 59,800 ಪಾವತಿ. ಪಡುಮಾರ್ನಾಡು ಗ್ರಾಮ ವಾರ್ಡ್ 2ರ ಮುರಿಗೋಲಿ ರಸ್ತೆಗೆ ಕೊಳಚೆ ನೀರು ಹರಿದು ಹೋಗಲು ರಸ್ತೆ ಕಾಂಕ್ರೀಟ್ ದೊಂದಿಗೆ ಚರಂಡಿ ರಚನೆ 1,20,385 ಪಾವತಿ. ಪಡುಮಾರ್ನಾಡು ಗ್ರಾಮ ವಾರ್ಡ್ 2ರ ಮುರಿಗೋಲಿ ರುಕ್ಕುರವರ ಮನೆಗೆ ಹೋಗುವ ರಸ್ತೆಗೆ ಕಾಂಕ್ರೀಟ್ ಹಾಕಿ ತ್ಯಾಜ್ಯ ನೀರು ಹರಿದು ಹೋಗುವ ಚರಂಡಿ ರಚನೆ 55,346 ಪಾವತಿ. ಶಿವಾನಂದ ಮನೆ ಬಳಿಯಿಂದ ಸುಂದರ ಮನೆಯವರೆಗೆ ಪೈಪ್ಲೈನ್ ವಿಸ್ತರಣೆ 30,105 ಪಾವತಿ. ಪಡುಮಾರ್ನಾಡು ಗ್ರಾಮದ ವಾರ್ಡ್ 2ರ ಸದಾಶಿವ ಮನೆ ಬಳಿಯಿಂದ ಸದಾಶಿವ ಮನೆ ಬಳಿಯವರೆಗೆ ಪೈಪ್ಲೈನ್ ವಿಸ್ತರಣೆ 14,708 ಪಾವತಿ. ಪಡುಮಾರ್ನಾಡು ಗ್ರಾಮದ ವಾರ್ಡ್ 2ರ ಅಮನೊಟ್ಟ ಅಂಗನವಾಡಿಗೆ ಕಬ್ಬಿಣ ತರಬೇತಿ ಅಳವಡಿಕೆ 66,858 ಪಾವತಿ. ಪಡುಮಾರ್ನಾಡು ಗ್ರಾಮದ ವಾರ್ಡ್ 1ರ ಪ್ರಮೋದ್ರವರ ಮನೆ ಬಳಿ ರಸ್ತೆ ನಿರ್ಮಾಣ 36,332 ಪಾವತಿ. ಪಡುಮಾರ್ನಾಡು ಗ್ರಾಮದ ವಾರ್ಡ್ 1ರ ಶೋಭಾ ಮನೆ ಬಳಿ ಚರಂಡಿ ನಿರ್ಮಾಣ 28,442 ಪಾವತಿ. ಪಡುಮಾರ್ನಾಡು ಗ್ರಾಮ ವಾರ್ಡ್ 1ರ ಕಲ್ಲಗುಡ್ಡೆ ಪೈಸೆನ್ಸ್ ಕಾಲೋನಿ ರಸ್ತೆ ನಿರ್ಮಾಣ 47,738 ಪಾವತಿ. ಪಡುಮಾರ್ನಾಡು ಗ್ರಾಮ ವಾರ್ಡ್ 1ರ ಜಲದ ಮೂಲ ಮನೆಗೆ ಹೋಗುವ ರಸ್ತೆ ದುರಸ್ತಿಗೊಳಿಸಿ ಚರಂಡಿ ನಿರ್ಮಾಣ 28,440 ಪಾವತಿ. ಘನತ್ಯಾಜ್ಯ ಘಟಕದ ವಾಹನಕ್ಕೆ ಮೇಲೆ ಕವಚ ಅಳವಡಿಕೆಯ ದರಪಟ್ಟಿಯನ್ನು ನೋಂದಣಿ ಕಡತ 92,150 ಪಾವತಿ. 15ನೇ ಹಣಕಾಸು ತಾಲೂಕು ಪಂಚಾಯತ್ನ ಕಾಮಗಾರಿಗಳ ವಿವರ. ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿವಾಲಯ ಬಳಿ ಕೊಳವೆಗಾರಿ ರಚನೆ ಪಾವತಿಯ ಮೊತ್ತ 1,30,700 ರೂಪಾಯಿ. ಪಡುಮಾರ್ನಾಡು ಗ್ರಾಮ ಪಂಚಾಯತ್ ಕೊತ್ತಬೆಟ್ಟು ಗೊಂಬನವರ ಮನೆ ಬಳಿ ಸೋಲಾರ್ ದೀಪ ಅಳವಡಿಕೆ ಪಾವತಿಯ ಮೊತ್ತ 28,878. ತಂಡ್ರಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ಅಭಿವೃದ್ಧಿ ಪಾವತಿ ಮೊತ್ತ 1,07,565. ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಂಪುಲು ಗೋಪುರವರ ಮನೆ ಬಳಿ ರಸ್ತೆ ಕಾಂಕ್ರೀಟೀಕರಣ ಪಾವತಿಯ ಮೊತ್ತ 1,09,499. ಪಡುಮಾರ್ನಾಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕರ್ನಾಟಕ ಕೃಷ್ಣಪ್ಪ ಪೂಜಾರಿ ಅವರ ಮನೆ ಬಳಿ ಸೋಲಾರ್ ದೀಪ ಅಳವಡಿಕೆ ಪಾವತಿಯ ಮೊತ್ತ 26,720. ಪಡುಮಾರ್ನಾಡು ಗ್ರಾಮದ ಪೈಪ್ಲೈನ್ ವಿಸ್ತರಣೆ ಪಾವತಿಯ ಮೊತ್ತ 38,946. ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಮಾರ್ನಾಡು ಮಾಯನಬೆಟ್ಟು ಮಹಾಬಲ ಪೂಜಾರಿ ಮನೆ ಬಳಿಯಿಂದ ಸಿಎ ಬ್ಯಾಂಕ್ ರವರೆಗೆ ಪೈಪ್ಲೈನ್ ವಿಸ್ತರಣೆ ಪಾವತಿಯ ಮೊತ್ತ 1,22,939. ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬರ್ಕೊಟ್ಟು ಲಕ್ಷ್ಮಣ ಪೂಜಾರಿ ಅವರ ಮನೆ ಬಳಿಯಿಂದ ಸಂದೀಪ್ ಹೆಗ್ಡೆ ಅವರ ಮನೆ ಬಳಿ ತನಕ ಪೈಪ್ಲೈನ್ ವಿಸ್ತರಣೆ ಪಾವತಿಯ ಮೊತ್ತ 77,899. ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಮಾರ್ನಾಡು ಗ್ರಾಮದ ತಂಡ್ರಕೆರೆ ಬಳಿ ಪೈಪ್ಲೈನ್ ವಿಸ್ತರಣೆ ಪಾವತಿಯ ಮೊತ್ತ 1,64,224. ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಮಾರ್ನಾಡು ಭೂವರ್ ಮನೆ ಬಳಿ ರಸ್ತೆ ಮೋರಿ ರಚನೆ ಪಾವತಿಯ ಮೊತ್ತ 28,736. ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಮಾರ್ನಾಡು ಸುಬ್ಬರವರ ಮನೆ ಬಳಿ ರಸ್ತೆ ಕಾಂಕ್ರೀಟೀಕರಣ 1,09,421 ಪಾವತಿ ಮೊತ್ತ. ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕರ್ನಾಟಕ ಜಯಲಕ್ಷ್ಮಿ ನಾಯ್ಕ ಅವರ ಮನೆ ಹತ್ತಿರ ಕೂಡು ರಸ್ತೆಗೆ ಪಡುಮಾರ್ನಾಡು ಹಾಲು ಸೊಸೈಟಿ ಬಳಿ ಮೋರಿ ರಚನೆ ಪಾವತಿಯ ಮೊತ್ತ 51,835. ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹನುಮಂತಗುಂಟೆ ಗೋಪಾಲ ರಸ್ತೆ ಪರಿಶಿಷ್ಟ ಜಾತಿ ಕಾಲೋನಿ ಮೋರಿ ರಚನೆ ಪಾವತಿಯ ಮೊತ್ತ 1,29,360. ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶೌಚಾಲಯ ರಚನೆ ಪಾವತಿಯ ಮೊತ್ತ 2,52,802. ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುನ್ನೇರು ಇಲ್ಲಿಂದ ಕೋಲೆ ಗುಂಡಾವು ಶಾರದಾ ನಾಯ್ಕ ಇವರ
ಜಿಎಸ್ಟಿ ಪಾವತಿ ಪಾವತಿಯಾದ ಮೊತ್ತ 5,956. ಈಗ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ಇರ್ಬೋದು, ಅನುಷ್ಠಾನ ಮಾಡಿದಂತಹ ಕಾಮಗಾರಿಗಳ ವರದಿಯನ್ನು ಸಭೆಯಲ್ಲಿ ಮಾಡಲಾಗಿತ್ತು. ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಗೆ ಸಂಬಂಧಿಸಿದ ಕಳಪೆಗಳು ಅಂತ ಹೇಳಿದ್ರೆ 2020-21 ಮತ್ತು 21-22ನೇ ಅವಧಿದ್ದು. ಅದರ ನಂತರ ಅವರಿಗೆ ಅನುದಾನ ಬಿಡುಗಡೆ ಆಗಿಲ್ಲ. ಯಾವ ಕಾರಣ ಅಂತ ಹೇಳಿದ್ರೆ ಅಲ್ಲಿ ಇವಾಗ ಯಾವುದೇ ರೀತಿ ಆಡಳಿತ ಮಂಡಳಿ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ. ಸೊ ಬಿಡುಗಡೆ ಆಗಿರುವಂತಹ 2 ಅವಧಿಗಳ ವರದಿಯನ್ನು ಇವಾಗ ಸಭೆಯಲ್ಲಿ ಮಂಡನೆ ಮಾಡಿದ್ದೇವೆ. ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು. ಸೊ ಕೇಳಿದ್ರಿ ಖರ್ಚು ಬಗ್ಗೆ, ನಿಮಗೆ ಅದರ ವರದಿ ಬಗ್ಗೆ ನಿಮಗೆ ಏನಾದರೂ ಕೇಳುವಂಥದ್ದು ಇದೆಯಾ? ಹಾಗೆ ಬೇರೆ ಕಾಮಗಾರಿಗಳ ಬಗ್ಗೆ ಏನು ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅದರ 15ನೇ ಹಣಕಾಸು ವರದಿ ಮಂಡನೆ ಮಾಡ್ತೇನೆ. ಮುಂದಕ್ಕೆ ಹೋಗ್ಬೋದಾ? ಓಕೆ, ಇವಾಗ ಕಾಮಗಾರಿಗಳು ಆಗಿರೋದ್ರ ಬಗ್ಗೆ ಮತ್ತು ಖರ್ಚು ವೆಚ್ಚದ ಬಗ್ಗೆ ಇವಾಗ ಸಭೆಯಲ್ಲಿ ವರದಿಯನ್ನು ಮಂಡನೆ ಮಾಡಿದ್ವಿ. ಒಂದೊಂದು ಸ್ಪಷ್ಟ. ಇವಾಗ ಏನು ಈ ಕಾಮಗಾರಿಗಳು ನಡೆದಿರುತ್ತೆ, ಆ ಕಡತಗಳಿಗೆ ಸಂಬಂಧಪಟ್ಟ ಹಾಗೆ 100% ನಾವು ಸ್ಥಳ ಪರಿಶೀಲನೆಯನ್ನು ಮಾಡ್ತೇವೆ. ಅಲ್ಲಿ ಕಾಮಗಾರಿ ಇದೆಯಾ ಇಲ್ವಾ ಅಂತ ನೇರ ವರದಿಯನ್ನು ಮಾಡುವಂಥದ್ದು ನಮ್ಮ ಒಂದು ಪ್ರಕ್ರಿಯೆ. ಸೊ ಅಲ್ಲಿ ಏನು ನಾವು ಕಾಮಗಾರಿ ಕಡತ ಇರ್ಬೋದು ಅಥವಾ ಸ್ಥಳ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ನಮಗೆ ಕಂಡು ಬಂದಂತಹ ಪರಿಶೀಲನಾ ಸಂದರ್ಭದಲ್ಲಿ ಕಂಡು ಬಂದ ಕೆಲವೊಂದು ವರದಿಗಳನ್ನು ಸಭೆಯಲ್ಲಿ ಇವಾಗ ಮಂಡನೆ ಮಾಡುತ್ತದೆ. ಸೊ ಇವಾಗ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ಹಾಗೆ 2 ಪ್ರಕರಣಗಳಿವೆ. ನಾನು ಇವಾಗ ಸಭೆಯಲ್ಲಿ ಮಂಡನೆ ಮಾಡ್ತೇನೆ. ಘನತ್ಯಾಜ್ಯ ಘಟಕದ ವಾಹನಕ್ಕೆ ಮೇಲ್ಕವಚ ಅಳವಡಿಕೆ ದರಪಟ್ಟಿ ಅನುಮೋದನೆ ಕಡಿತ. ಇಲ್ಲಿ ಪಾವತಿ 92,150 ರೂಪಾಯಿ ಪಾವತಿ ಆಗಿದೆ. ಸ್ಟೇಟ್ GST 950 ಮತ್ತು ಸೆಂಟ್ರಲ್ GST 950. ಇದು ಸರ್ಕಾರಕ್ಕೆ ಸಂಬಂಧಪಟ್ಟ ಸರ್ಕಾರದ ಖಾತೆಗೆ ಜಮೆ ಮಾಡಲಿಕ್ಕೆ ಬಾಕಿ ಇದೆ. ಸೊ ಅದನ್ನು ಇವಾಗ ವರದಿ ಮಾಡಿದ್ದೇವೆ. ಇನ್ನೊಂದು ಪಂಚಾಯತ್ ಕಚೇರಿಗೆ LED TV ಖರೀದಿ, ಇದು ನಿಯಮಾನುಸಾರ ಇದಕ್ಕೆ ಅವಕಾಶ ಇಲ್ಲ. ಆ ಒಂದು ಕಾರಣಕ್ಕಾಗಿ ಅದನ್ನು ಹಣ ದುರುಪಯೋಗದಡಿ ಅದನ್ನು ವರದಿ ಮಾಡಿ ಸಭೆಯಲ್ಲಿ ಮಂಡನೆ ಮಾಡಿದ್ದೇವೆ. ಆ ವರದಿ ಬಗ್ಗೆ ನಿಮಗೆ ಚರ್ಚೆಗೆ ಅವಕಾಶ ಇದೆ ಪಂಚಾಯತ್. ಯಾಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಎದುರುಗಡೆನೇ ಇದೆ. ಇದು ದುರುಪಯೋಗ ಅಂತ ಹೇಳಿ ಬರುದಿಲ್ಲ. ಇಲ್ಲಿ ಆಸ್ತಿ ಇದೆ, ಅದರಿಂದ ಇಲ್ಲಿ ಹಣ ಎಲ್ಲೂ ಹೋಗಲಿಲ್ಲ. ಬಟ್ ಅದಕ್ಕೆ ಬೇಕಾದಂಥ ಸುತ್ತೋಲೆ ಏನಿದೆ ಅದನ್ನು ನೀವು ಆಕ್ಷೇಪಣೆಗೆ ಹಾಕಿದರೆ ನಾವು ಅದನ್ನು ತೆಗಿತೇವೆ. ಅಂದರೆ ಆರ್ಡರ್ನಲ್ಲಿ ನಾವು ಮಂಡನೆ ಮಾಡ್ತೇವೆ. ಮತ್ತೆ ಸರ್ಕಾರದ ಸೂಚನೆ ಸುತ್ತೋಲೆ ಏನಿದೆ ಅದರ ಪ್ರಕಾರನೇ ನಾವು ಪರ್ಚೇಸ್ ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿ ಜಿಯೋರವರ ಇದು ಕೂಡ ಇತ್ತು, ಅನುಮೋದನೆ. ಅವರು ಕೂಡ ಅನುಮೋದನೆ ನೀಡಿದ್ದಾರೆ. ಆದರೆ ಇದನ್ನ ಹಣ ದುರುಪಯೋಗ ಅಂತೇಳಿ ಕನ್ಸಿಡರ್ ಮಾಡ್ಲಿಕ್ಕೆ ಆಗುದಿಲ್ಲ. ಎದುರುಗಡೆ ಇದೆ, ಇದೆಲ್ಲ ಕೂಡ ವೇಸ್ಟ್ ಅಂತೇಳಿ ಆಗಿಲ್ಲ. ಆದರೆ ನೀವು ಹೇಳಿದ ಪ್ರಕಾರ ಮಾರ್ಗಸೂಚಿಯ ಪ್ರಕಾರ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು. ನೀವು 15th ಫೈನಾನ್ಸಿನ ಮಾರ್ಗಸೂಚಿ ಏನಿದೆ ಅದರ ಪ್ರಕಾರ ಸ್ವಲ್ಪ ವ್ಯತ್ಯಾಸ ಆಗಿರೋದು ತೆಗೆದು ನಾವು ಪರ್ಚೇಸ್ ಮಾಡಿದ್ದಲ್ಲಿ. ಆದ್ದರಿಂದ ಇದನ್ನ ರಿಕವರಿಗೆ ಹಾಕದೆ ಇದನ್ನ ಆಕ್ಷೇಪಣೆಗೆ ಹಾಕಬೇಕು ಅಂತೇಳಿ ನಾವು ಇದನ್ನ ಸಭೆಯಲ್ಲಿ ಮಂಡಿಸ್ತಾ ಇದ್ದೇವೆ. ಅಲ್ಲಿಗೆ ಅರ್ಥ ಆಯ್ತಲ್ಲ ಅವ್ರು ಹೇಳುವಂಥದ್ದು. ಈಗ ಸಭೆಯಲ್ಲಿ ಅಲ್ಲಿ ಇದೆ LED TV, ಅದು ದುರುಪಯೋಗ ಆಗಿಲ್ಲ ಅಂತ ಅವರು ಸ್ಪಷ್ಟನೆ ಕೊಟ್ಟರು. ಸೊ ಅದನ್ನು ಆಕ್ಷೇಪಣೆಯಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ. ಸೊ ನಿಮಗೆ ಒಪ್ಪಿಗೆ ಇದೆ ಅಲ್ವಾ ಸಭೆಗೆ? ಮಾತಾಡಬೇಕು, ಸಭೆಗೆ ಮಾತಾಡಬೇಕು. ಪರ್ಚೇಸ್ ಮಾಡ್ದ ದುರುಪಯೋಗ ಎಂಟ್ಲೇಸ್ ಅಂತ ಎಂಟ್ರು ಬೋಡ್ತಲಾಗ ಎಂಟ್ಲೆ ಮೂಲೆ ಪಂಚಾಯತ್ ಓಕೆ, ಸಭೆಯ ಒಪ್ಪಿಗೆ ಮೇರೆಗೆ ಅದನ್ನು ನಾವು ಆಕ್ಷೇಪಣೆಯಲ್ಲಿ ಇಡಲಿಕ್ಕೆ ತೀರ್ಮಾನಿಸಲಾಗಿದೆ. ಓಕೆ, ಅದು ಗ್ರಾಮ ಪಂಚಾಯತ್ ಬಗ್ಗೆ. ಇನ್ನು 15ನೇ ಹಣಕಾಸು ಯೋಜನೆ ತಾಲೂಕು ಪಂಚಾಯತ್ ಅದೆರಡು ಆಕ್ಷೇಪಣೆಯಲ್ಲಿ ಈ ಒಂದು 2 ಪ್ರಕರಣಗಳು ಏನು ಸಭೆಯಲ್ಲಿ ಇವಾಗ ಮಂಡಿಸಿ ಅದಕ್ಕೆ ತೀರ್ಮಾನ ತೆಗೆದುಕೊಂಡಿರುವಂಥದ್ದು
ಆಕ್ಷೇಪಣೆ ಹಣಕಾಸಿನ ಇವಾಗ ನಮ್ದು ಪದ ಬಳಕೆಯಲ್ಲಿ ಕೂಡ ವ್ಯತ್ಯಾಸ ಆಗಿದೆ. ಇವಾಗ ಈ ಹಿಂದೆ ಆಕ್ಷೇಪಣೆ ಅಥವಾ ವಸೂಲಾತಿಯಿಂದ ನಾವು ಸೂಚನೆ ಮಾಡ್ತಾ ಇದ್ವಿ, ಅದು ಬಳಕೆ ಮಾಡುವಾಗಿಲ್ಲ. ಇನ್ನು ಹಣಕಾಸಿನ ವಿಚಾರಣೆ ಅಂದ್ರೆ ಆಕ್ಷೇಪಣೆ ನಾವೇನು ಹೇಳ್ತಾ ಇದ್ವಿ ಅದು ಹಣಕಾಸಿನ ವಿಚಾರಣೆ. ವಸೂಲಾತಿಯಿಂದ ನಾವು ದಾಖಲೆ ಹೇಳುವಂಥದ್ದು ಇವಾಗ ಹಣಕಾಸಿನ ದುರುಪಯೋಗ ಅಂತ ಅದನ್ನು ಸರ್ಕಾರವೇ ಅದಕ್ಕೆ ಪದ ಬಳಕೆಯಲ್ಲಿ ವ್ಯತ್ಯಾಸ ಮಾಡಿರೋದ್ರಿಂದ ಸೊ ಇನ್ನು ಮುಂದೆ ಅದನ್ನು ಆ ರೀತಿಯ ಬೋಧನೆ ಸಂಬೋಧಿಸಬೇಕಾಗತ್ತೆ. ಇವಾಗ 2 ಪ್ರಕರಣಗಳು ಹಣಕಾಸಿನ ವಿಚಾರಣೆಯಡಿ ದಾಖಲಾಗಿದೆ, ಓಕೆ, ತೀರ್ಮಾನಿಸಲಾಗಿದೆ. ಇನ್ನು 15ನೇ ಹಣಕಾಸು ತಾಲೂಕು ಪಂಚಾಯತ್ಗೆ ಸಂಬಂಧಪಟ್ಟ ಹಾಗೆ 6 ಪ್ರಕರಣಗಳಿವೆ. 6 ಪ್ರಕರಣಗಳು ಅಂತ ಹೇಳಿದ್ರೆ, ಒಂದು ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಮಾರ್ನಾಡು ಭೂಮಮೇರ ಮನೆ ಬಳಿ ರಸ್ತೆಗೆ ಮೋರಿ ರಕ್ಷಣೆ 28,756 ರೂಪಾಯಿ ಪಾವತಿಯಾಗಿದೆ. ಕಡತದಲ್ಲಿ ಹಳದಿ ಪುಸ್ತಕದ ಪ್ರತಿಯನ್ನು ನಿಯಮಾನುಸಾರ ಲಗ್ಗೀಕರಿಸಿಲ್ಲ. ಮೂಡುಮಾರ್ನಾಡು ಸುಬ್ಬರವರ ಮನೆ ಬಳಿ ರಸ್ತೆ ಕಾಂಕ್ರೀಟೀಕರಣ 1,90,429 ರೂಪಾಯಿ ಪಾವತಿಯಾಗಿರುವಂಥದ್ದು. ಇಲ್ಲಿ ಕೂಡ ಕಡತದಲ್ಲಿ ಹಳದಿ ಪುಸ್ತಕದ ಪ್ರತಿಯನ್ನು ಲಗ್ಗೀಕರಿಸಿಲ್ಲ. ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿವಾಲಯ ಬಳಿ ಕೊಳವೆ ಬಾವಿ ರಕ್ಷಣೆ 1,03,700 ರೂಪಾಯಿ ಪಾವತಿಯಾಗಿದೆ. ಇದಕ್ಕೂ ಕೂಡ ಹಳದಿ ಪುಸ್ತಕದ ಪ್ರತಿಯನ್ನು ಕಡತದಲ್ಲಿ ಲಗ್ಗೀಕರಿಸಿಲ್ಲ. ಪಡುಮಾರ್ನಾಡು ಗ್ರಾಮ ಪಂಚಾಯತ್ ಗುತ್ತಬೆಟ್ಟು ಡೊಂಬರವರ ಮನೆ ಬಳಿ ಸೋಲಾರ್ ದೀಪ ಅಳವಡಿಕೆ 28,878 ರೂಪಾಯಿ ಪಾವತಿಯಾಗಿದೆ. ಇಲ್ಲಿ ಕಡತದಲ್ಲಿ ತುಲನಾತ್ಮಕ ದರಪಟ್ಟಿ ಇಲ್ಲ, ಮತ್ತೆ ಪ್ರಕಟಣೆ ಕೂಡ ಲಗ್ಗೀಕರಿಸಿಲ್ಲ. KTPP ನಿಯಮವನ್ನು ಅಲ್ಲಿ ಪಾಲನೆ ಮಾಡಿಲ್ಲ. ಆ ಒಂದು ಕಾರಣ ಮತ್ತು ಕಡತದಲ್ಲಿ ಅಳತೆ ಪ್ರತಿ ಕೂಡ ಲಗ್ಗೀಕರಿಸಿಲ್ಲ. ಇನ್ನು ಪಡುಮಾರ್ನಾಡು ಕರ್ನಾಟಕ ಪೂಜಾರಿ ಮನೆ ಬಳಿ ಸೋಲಾರ್ ದೀಪ ಅಳವಡಿಕೆ ಇದು ಕೂಡ ತುಲನಾತ್ಮಕ ದರಪಟ್ಟಿ ಮತ್ತು ಪ್ರಕಟಣೆ ಲಗ್ಗೀಕರಿಸಿಲ್ಲ ಮತ್ತು ಅಳತೆ ಪುಸ್ತಕ ಬರಲ್ಲ. ತುಲನಾತ್ಮಕ ದರಪಟ್ಟಿ ಲಗ್ಗೀಕರಿಸಿಲ್ಲ ಮತ್ತು KTPP ನಿಯಮಾನುಸಾರ ಅದನ್ನು ನಿರ್ವಹಿಸಿಲ್ಲ ಎನ್ನುವ ಕಾರಣಕ್ಕಾಗಿ ಅದನ್ನು ನಾವು ಹಣಕಾಸಿನ ವಿಚಾರಣೆಗೆ ಸೂಚನೆ ಮಾಡಿರುವಂಥದ್ದು. ಮೂಡುಮಾರ್ನಾಡು ಗ್ರಾಮದ ತಂಡ್ರಕೆರೆ ಬಳಿ ಪೈಪ್ಲೈನ್ ವಿಸ್ತರಣೆ, ಇಲ್ಲಿ ಕಡತದಲ್ಲಿ ಅಳತೆ ಪುಸ್ತಕದ ಪ್ರತಿಯನ್ನು ಲಗ್ಗೀಕರಿಸಿಲ್ಲ. ಇವಿಷ್ಟು ತಾಲೂಕು ಪಂಚಾಯತ್ ಮಾಡಿರೋ ಅನುಷ್ಠಾನ ಮಾಡಿದಂತಹ ಕಾಮಗಾರಿಗಳು. ಸೊ ಅದು ಮುಂದೆ ಸರಿಪಡಿಸಿಕೊಳ್ಬಹುದಾದಂತಹ ಪ್ರಕರಣಗಳು. ಇದರ ಬಗ್ಗೆ ನಿಮಗೇನಾದ್ರೂ ಕೇಳುವಂಥದ್ದು ಇದೆಯಾ? ತಾಲೂಕು ಪಂಚಾಯತ್ ಅನುಷ್ಠಾನ ಮಾಡಿದಂತಹ ಕಾಮಗಾರಿಗಳ ಬಗ್ಗೆ ನಿಮಗೆ ಆ ವರದಿ ಬಗ್ಗೆ ಒಪ್ಪಿಗೆ ಇದೆ ಅಂತ ತಿಳ್ಕೊಂಡು ಮುಂದೆ 15ನೇ ಹಣಕಾಸು ಯೋಜನೆ ಜಿಲ್ಲಾ ಪಂಚಾಯತ್ ಅನುಷ್ಠಾನ ಮಾಡಿದಂತಹ 2 ಕಾಮಗಾರಿಗಳಿವೆ. ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶೌಚಾಲಯ ರಚನೆ 2,52,812 ರೂಪಾಯಿ ಈ ಒಂದು ಕಾಮಗಾರಿಗೆ ಖರ್ಚು ಮಾಡಿದ್ದಾರೆ. ಕಡತದಲ್ಲಿ ನಿಯಮಾನುಸಾರ ಅಂದಾಜು ಪಟ್ಟಿ ಪ್ರತಿಯನ್ನು ಲಗ್ಗೀಕರಿಸಿಲ್ಲ. ಆ ಒಂದು ಕಾರಣಕ್ಕಾಗಿ ಅದನ್ನು ಹಣಕಾಸಿನ ವಿಚಾರಣೆಯಡಿ ದಾಖಲು ಮಾಡಿದ್ದೇವೆ. ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುನ್ನೀರುವಿನಿಂದ ಕೋಡಿಗುಂಡಾವು ಶಾಲಾ ನಾಯಕ ಮನೆ ಹತ್ತಿರ ಪೈಪ್ಲೈನ್ ವಿಸ್ತರಣೆ 26,281 ರೂಪಾಯಿ ಪಾವತಿಯಾಗಿರುವಂಥದ್ದು. ಇಲ್ಲಿ ಕೂಡ ಕಡತದಲ್ಲಿ ಅಂದಾಜು ಪತ್ರಿಕೆಯ ಪ್ರತಿಯನ್ನು ಕಡತದಲ್ಲಿ ಲಗ್ಗೀಕರಿಸಿಲ್ಲ ಎನ್ನುವ ಕಾರಣಕ್ಕಾಗಿ ಅದನ್ನು ನಾವು ನಿಯಮಾನುಸಾರ ಹಣಕಾಸಿನ ವಿಚಾರಣೆಯಡಿ ದಾಖಲು ಮಾಡಿದ್ದೇವೆ. ಈ ಜಿಲ್ಲಾ ಪಂಚಾಯತ್ಗೆ ಸಂಬಂಧಪಟ್ಟ 2 ಕಾಮಗಾರಿಗಳು. ಇದರ ಬಗ್ಗೆ ಕೇಳಿ ನಾವು ಮುಂದಕ್ಕೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ವರದಿಗೆ ಹೋಗೋಣ. ಒಪ್ಪಿಗೆ ಇದೆಯಾ ಅಲ್ವಾ ಎಲ್ಲರಿಗೂ? ಈಗ ಕಾರ್ಯಸೂಚಿ 7ರ ಪ್ರಕಾರ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಲಭ್ಯವಾಗಿರುವ ಮತ್ತು ವೆಚ್ಚವಾಗಿರುವ ಅನುದಾನದ ವಿವರ ಮತ್ತೆ ಮಾತ್ರ ಬರುತ್ತೆ. ಯಾಕಂದ್ರೆ ಸಣ್ಣ ಸಣ್ಣ ಕೆಲವೊಂದು 20,000 30,000 ದುರುಪಯೋಗ ಅಂತೇಳಿ ಅಲ್ಲ. ಈಗ ದೊಡ್ಡ ದೊಡ್ಡ ಮೊತ್ತವನ್ನ ಯಾವ ಲಕ್ಷಕ್ಕಿಂತ ಮೇಲೆ ಅಲ್ಲ ಸಭೆಗೆ ಹೇಳುವಂಥದ್ದು. ಯಾಕಂದ್ರೆ ನಿಖಲೆ ಕೂಡ ಗೊತ್ತುಂಟು ಉದಾಹರಣೆ ಕೆಲವರಿಗೆ 20,000 ಅವ್ರ ಕೆಲಸ ಅದು ಐಟು 113 ವರ್ಕ್ ಉಂಟು ಮಧ್ಯಾಹ್ನ ಒಂದೇ ಐದು 1 ಲಕ್ಷದ ನಿತ್ಯ ಆ ಥರ ಸಾರ್ವಜನಿಕ ಓದೋದು ಯಾವ ಸಾರ್ವಜನಿಕ ಬಣ್ಣ ಮಾತ್ರ ಲೈಟ್ ಗೊತ್ತುಂಟು. ಬೇರೆಗಿಂತ ರಸ್ತೆ ಆಗ್ತದ ಇದ್ದ ಕಾಂಕ್ರೀಟ್ ರಸ್ತೆ ಆಗ್ತದ ಅದನ್ನ ಟ್ಯಾಂಕ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಸಾಮಾಜಿಕ ಪರಿಶೀಲನಾ ಕಾಮಗಾರಿಗಳ ಖರ್ಚು ವೆಚ್ಚದ ವಿವರಿಸಿ ಗ್ರಾಮ ಪಂಚಾಯತ್ ಅಚ್ಚರಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣಗೊಂಡ ರಸ್ತೆ ಪಾವತಿಯ ಒಟ್ಟು ಮೊತ್ತ 44,240. ಉಡುಪಿಗೆ ತಾಲೂಕು ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಂಡುಕಲ್ಲು ಅಂಗನವಾಡಿ ಕಟ್ಟಡ ರಚನೆ ಪಾವತಿಯ
6,048 ಒಟ್ಟು ಮೊತ್ತ 26,11,672 ಖರ್ಚಾಗಿರುತ್ತದೆ. ಸಾಮಾಜಿಕ ಅರಣ್ಯ ಇಲಾಖೆ ಒಂದು ಕಾಮಗಾರಿಯನ್ನು ಅನುಷ್ಠಾನಿಸಿದ್ದು ಕೂಲಿ ಮೊತ್ತವು 30,652, ಸಾಮಗ್ರಿ ಮೊತ್ತ 1,04,754, ಒಟ್ಟು ಮೊತ್ತ 1,35,406 ಖರ್ಚಾಗಿರುತ್ತದೆ. ಒಟ್ಟು 5,811 ಮಾನವ ದಿನಗಳ ಸೃಜನೆಯಾಗಿರುತ್ತದೆ. ನೋಂದಣಿ ಮಾಡಿಕೊಂಡ ಮತ್ತು ಕೂಲಿ ಪಡೆದವರ ಪಟ್ಟಿಯನ್ನು ಸಭೆಯಲ್ಲಿ ಮಂಡಿಸುವುದು. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 2020-2024 ಸಾಲಿನ ವಾರ್ಷಿಕ ಕ್ರಿಯಾ ಯೋಜನೆ ಜಿಲ್ಲಾ ಕಾರ್ಯಕ್ರಮ ಸಮನ್ವಯಾಧಿಕಾರಿಯವರಿಂದ ಅನುಮೋದನೆಗೊಂಡಿರುತ್ತದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 6.3 ಪ್ರಕಾರ ಗ್ರಾಮ ಸಭೆಯಲ್ಲಿ ಅನುಮೋದನೆಯಾದ ಕಾಮಗಾರಿಗಳ ಗುಚ್ಛದಂತೆ ಕ್ರಿಯಾ ಯೋಜನೆ ತಯಾರಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 4.1 ಉಪಪ್ರಕರಣ 2 ಪ್ರಕಾರ ಕಾಯಕ ಬಂಧ ಅಥವಾ ಮೇಲ್ನನ್ನು ನೇಮಕ ಮಾಡಿರುವುದಿಲ್ಲ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 3.1.1 ಪ್ರಕಾರ ನೋಂದಾಯಿತ ಕುಟುಂಬಕ್ಕೆ ಉದ್ಯೋಗ ಚೀಟಿ ವಿತರಿಸಿದ್ದು. 3.1.1 ಉಪಪ್ರಕರಣ 2 ಪ್ರಕಾರ ಪ್ರತಿ ವರ್ಷ ಉದ್ಯೋಗ ಚೀಟಿ ಪರಿಷ್ಕರಿಸಲು ಮನೆ ಭೇಟಿ ಕೈಗೊಂಡಿರುವುದಿಲ್ಲ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.4.3 ಪ್ರಕಾರ ಪಾರದರ್ಶಕ ನಿಯಮಗಳನ್ವಯ ಕೆಟಿವಿ ಸಾಮಗ್ರಿಗಳನ್ನು ಖರೀದಿಸಿದ್ದು ದಾಸ್ತಾನು ಪ್ರಕ್ರಿಯೆ ನಿರ್ವಹಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.10 ಉಪಪ್ರಕರಣ 5 ಪ್ರಕಾರ 99 ಕಾಮಗಾರಿಗಳಿಗೆ ಸ್ಥಳದಲ್ಲಿ ನಾಮಫಲಕ ಅಳವಡಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.16.1 ಪ್ರಕಾರ ಅನುಷ್ಠಾನದ 85 ಕಾಮಗಾರಿಗಳಿಗೆ ಉಳಿತಾಯ ವರದಿ ಲಗತ್ತಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.14.2 ಪ್ರಕಾರ ಕಾಮಗಾರಿಗಳ 3 ಹಂತದ ಛಾಯಾಚಿತ್ರಗಳನ್ನು ತೆಗೆದು ಅದರ ಅನುಸಾರ 107 ಕಾಮಗಾರಿಗಳನ್ನು ಅನುಷ್ಠಾನಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 10.3.8 ಪ್ರಕಾರ ಸೃಜನೆಯಾದ ಆಸ್ತಿಯನ್ನು ನಿರ್ವಹಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 10.3.9 ಪ್ರಕಾರ ತೂರುವಹಿಯನ್ನು ನಿರ್ವಹಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.4.2 ಪ್ರಕಾರ ಸಲಕರಣೆ ಬಾಕ್ತು ದಿನಾಂಕ 15/6/2022 ನೀಡಿರುತ್ತಾರೆ. ದೂರು ಪೆಟ್ಟಿಗೆ ಇದೆ, ಕಲರ್ ಪುಸ್ತಕ ಸಮರ್ಪಕವಾಗಿದೆ, ಮಾಹಿತಿ ಕೊಡಿ ಇದೆ, ಕಡತಗಳ ನಿರ್ವಹಣೆ ಉತ್ತಮವಾಗಿತ್ತು, ಕಾಮಗಾರಿಗಳ ಗುಣಮಟ್ಟ ಮೇಲ್ನೋಟಕ್ಕೆ ಉತ್ತಮವಾಗಿರುತ್ತದೆ, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಸಹಕಾರ ಉತ್ತಮವಾಗಿತ್ತು. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 3.4 ಪ್ರಕರಣ 1 ಹಾಗೂ 2 ಪ್ರಕಾರ ಮನೆ ಭೇಟಿ ಸಂದರ್ಭದಲ್ಲಿ 3 ಉದ್ಯೋಗ ಚೀಟಿ ಪರಿಶೀಲನೆಗೆ ಲಭ್ಯವಿತ್ತು. ಉದ್ಯೋಗ ಚೀಟಿಯಲ್ಲಿ ಕೂಲಿ ಕಾರ್ಮಿಕರ ಅನುಮತಿಸಲು ಬಾಕಿ ಇರುತ್ತದೆ. ನೋಂದಣಿ ಮಾಡಿಕೊಂಡ ಮತ್ತು ಕೂಲಿ ಪಡೆದವರ ಪಟ್ಟಿಯನ್ನು ಸಭೆಯಲ್ಲಿ ಮಂಡಿಸುವುದು. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಯೋಜನೆಯಡಿ ಪಡ್ಮಾರು ಗ್ರಾಮ ಪಂಚಾಯತ್ 722 ಕುಟುಂಬಗಳಿಗೆ ಉದ್ಯೋಗ ಚೀಟಿ ನೋಂದಣಿ ಮಾಡಿಕೊಂಡಿದ್ದು 722 ಕುಟುಂಬಗಳಿಗೆ ಉದ್ಯೋಗ ಚೀಟಿ ವಿತರಿಸಿತ್ತು. ವರದಿ ಸಾಲಿನಲ್ಲಿ 287 ಸಕ್ರಿಯ ಉದ್ಯೋಗ ಚೀಟಿ ಹೊಂದಿರುತ್ತದೆ. 246 ಕೂಲಿ ಕಾರ್ಮಿಕರ ಕೆಲಸ ನಿರ್ವಹಿಸಿದ್ದು 128 ಕೆಲಸ ನಿರ್ವಹಿಸುತ್ತದೆ. ಈ ಒಂದು 5 ದಿನಗಳ ಪ್ರಕ್ರಿಯೆಯಲ್ಲಿ ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆಯಲ್ಲಿ ನಾವು ಮನೆ ಮನೆಗೆ ಭೇಟಿ ನೀಡಿ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವರಿಗೆ ಹೋಗ್ಬಿಟ್ಟು ಆಹ್ವಾನ ಪತ್ರಿಕೆಯನ್ನು ಸಭೆಗೆ ಹಾಜರಾಗಬೇಕನ್ನೋ ನಿಟ್ಟಿನಲ್ಲಿ ಆಹ್ವಾನ ಪತ್ರಿಕೆ ರಿಪೋರ್ಟ್ ಮಾಡಿದ್ದೇವೆ. ಸೊ ಅವರು ಬಂದಿದ್ರು ಕೂಡ ಇಲ್ಲಿ ಜಾಗ ಸಾಕಾಗ್ತಿರ್ಲಿಲ್ಲ, ಕೆಲವೊಂದು ಕಾರಣಗಳಿಂದ ಬರ್ಲಿಕ್ಕೆ ಆಗಲ್ಲ, ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಆದರೆ ಈ ಒಂದು ಸಭೆ ನಮಗೆ ಫಲಪ್ರದ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಅಥವಾ ಕೂಲಿ ಕಾರ್ಮಿಕರು ಗ್ರಾಮಸ್ಥರು ಇದ್ದಾಗ ಮಾತ್ರ ಅದೊಂದು ಒಳ್ಳೆಯ ಯಶಸ್ವಿ ಆಗುತ್ತೆ. ಕಳೆದ ಬಾರಿ ಕಳೆದ ಒಂದು ವರ್ಷದಲ್ಲಿ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ 5,811 ಮಾನವ ದಿನಗಳ ಸೃಜನೆ ಆಗಿದೆ. ಸೊ ಅದರ 18,36,176 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿದೆ. ಮತ್ತೆ ಸಾಮಗ್ರಿ ಮೊತ್ತವಾಗಿ 9,10,841 ರೂಪಾಯಿ 32 ಪೈಸೆ. ಒಟ್ಟಾಗಿ ನೋಡೋದಾದ್ರೆ 27,47,47 ರೂಪಾಯಿ 30 ಪೈಸೆ ಈ ಒಂದು ಯೋಜನೆ ಅಡಿ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಖರ್ಚಾಗಿರುವಂಥದ್ದು ಬಹುಶಃ ಬಹುದೊಡ್ಡ ಮೊತ್ತ. ಸೊ ಇದನ್ನು ಇನ್ನೂ ಕೂಡ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಬರುವ ವರ್ಷದಿಂದ ಅದರಲ್ಲಿ ಒಂದು ದೊಡ್ಡ ಮೊತ್ತ ನಿಮ್ಮ ಗ್ರಾಮ ಪಂಚಾಯತಿಗೆ ಲಭ್ಯವಾಗಲಿಕ್ಕೆ ಕಾರಣ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಯಾಕಂತೇಳಿದ್ರೆ ನಮ್ಮ ಪೀಡಿಯವರು ಈಗಾಗಲೇ ಹೇಳಿದ್ರು, ಸೊ 3 ತಿಂಗಳು 100% ನಿಧಿಯನ್ನು ಸಾಧಿಸಿದೆ ಅಂತ. ಸೊ ಗುರಿ ಸಾಧನೆ ಅದರಲ್ಲಿ ಬೆಳವಣಿಗೆಯಲ್ಲೂ ಕೂಡ
ಒಂದು ಹೆಚ್ಚಳ ಆಗಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಗ್ರಾಮೀಣ ಸಹಾಯಕ ನಿರ್ದೇಶಕರಾದಂತಹ ಸಹಾಯಕ ನಿರ್ದೇಶಕರ ಪ್ರಭಾರವನ್ನು ವಹಿಸಿಕೊಂಡಿರುವಂಥ ನಮ್ಮ ಬಿಡಿಯರವರು ಎಲ್ಲ ನಿಟ್ಟಿನಲ್ಲಿ ಒಳ್ಳೆಯ ರೀತಿಯಲ್ಲಿ ತಾಲೂಕಿನ ಒಂದು ನರೇಗಾ ಯೋಜನೆಯ ಒಂದು ಅಭಿವೃದ್ಧಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ, ಸೊ ಈ ಒಂದು ಯೋಜನೆ ಬಗ್ಗೆ ಇಚ್ಛಾಶಕ್ತಿ ಇದ್ದಾಗ ಮಾತ್ರ ಅಲ್ಲಿ ಒಂದು ಒಳ್ಳೆಯ ಫಲಿತಾಂಶವನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಕಾರಣ ಆಗುತ್ತೆ. ಸೊ ಆ ಒಂದು ಎಲ್ಲ ವಿಚಾರದಲ್ಲಿ ನಮಗೆ ಒಳ್ಳೆಯ ರೀತಿಯ ವರದಿಗಳು ಕಾಣಲಿಕ್ಕೆ ಸಿಕ್ಕಿವೆ. ಅದು ಕಡತಗಳ ನಿರ್ವಹಣೆ ಇರ್ಬೋದು ಅಥವಾ ಆ ಲೋಪದೋಷಗಳ ಸಂಖ್ಯೆಯಲ್ಲಿ ಇರ್ಬೋದು. ಗಣನೀಯವಾಗಿ ಲೋಪದೋಷಗಳು ಸಹಜ, ಯಾರಿಗೂ ಗೊತ್ತಾಗಲ್ಲ. ಸೊ ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಲೋಪದೋಷಗಳು ಇದ್ದದ್ದೇ. ಇರುವಂತಹ ಲೋಪದೋಷಗಳನ್ನು ನಾವು ಕಂಡುಕೊಂಡು ಅದನ್ನು ಮುಂದಕ್ಕೆ ಅದು ಆಗದ ರೀತಿಯಲ್ಲಿ ಸರಿ ಮಾಡ್ಕೊಂಡು ಹೋಗುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ ತುಂಬಾ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆಯನ್ನು ಕಂಡಿದೆ ಅಂತ ಹೇಳಲಿಕ್ಕೆ ನಾನು ಈ ಒಂದು ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಸಾಮಾಜಿಕ ಪರಿಶೋಧನೆ ಬರೀ ಮೈನಸ್ ಅಂದ್ರೆ ನೆಗೆಟಿವ್ ತೋರಿಸುವಂಥದ್ದಲ್ಲ, ಪಾಸಿಟಿವ್ ಆದಾಗ ಕೂಡ ಅದನ್ನು ನಾವು ಸ್ವಲ್ಪ ಗ್ರಾಮಸ್ಥರಿಗೆ ತಿಳಿಸುವಂಥ ಪ್ರಯತ್ನ ಕೂಡ ನಮ್ದಾಗಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಪಂಚಾಯತ್ ಒಂದು ಒಳ್ಳೆಯ ಬೆಳವಣಿಗೆಯಲ್ಲಿ ಈ ವರ್ಷ ಕಂಡುಕೊಂಡಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಯಾಕಂತ ಹೇಳಿದ್ರೆ ಆಗ್ತಕ್ಕಂತಹ ತಪ್ಪುಗಳು ಬಹಳಷ್ಟು ಕಡಿಮೆ ಇದೆ ಅಂತ ಹೇಳಿದ್ರೆ ಒಂದು ಸಂಖ್ಯೆ, ಅದರ ನಮ್ಮ ಸಂಖ್ಯೆ ಕಡಿಮೆ ಇದೆ. ಸೊ ಅದನ್ನು ವಿಭಾಗ ಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಅಂದ್ರೆ ಕಡಿಮೆ ಅಂತ ಹೇಳಿದ್ರೆ ಬರೀ ಒಂದು ಪ್ರಕರಣ ಮಾತ್ರ ಬಂದಿರುವಂಥದ್ದು. ಸೊ ಆ ಒಂದು ಕಾರಣಕ್ಕಾಗಿ ಪಂಚಾಯತ್ ಒಂದು ಬೆಳವಣಿಗೆಯನ್ನು ಶ್ಲಾಘನೆ ಮಾಡಲೇಬೇಕಿದೆ. ಸೊ ಈ ವರದಿಯ ಮೇರೆಗೆ ಶಾಲಿನಿ ಶಂಕರ್ CS ಅಚ್ಚರಕಟ್ಟೆ ಪಡುಮಾರ್ನಾಡು ಇವರು ಜಮೀನಲ್ಲಿ ಕಾಳುಗಳ ಶಿಬಿರ ನಾಟಿ ಈ ಒಂದು ಕಾಮಗಾರಿಗೆ ಒಟ್ಟು 66,356 ರೂಪಾಯಿ ಪಾವತಿಯಾಗಿದೆ. ಇನ್ನೊಂದು ಚೆಕ್ ಪೇಮೆಂಟ್ ಬಾಕಿ ಆಗಿದೆ. ಒಂದು ಕಾರಣಕ್ಕೆ ಅದನ್ನು ಹಣಕಾಸಿನ ನಾವು ಅದನ್ನು ದಾಖಲು ಮಾಡಿದ್ದೇವೆ. ಸೊ ಕೇವಲ ಒಂದು ಪ್ರಕರಣದಲ್ಲಿ ವರದಿ ದಾಖಲಾಗಿದೆ. ಸೊ ಇದು ಈ ಒಂದು ವರ್ಷದ ನಮ್ಮ ಸಾಮಾಜಿಕ ಪರಿಶೋಧನಾ ವರದಿ. ಸೊ ವರದಿ ಬಗ್ಗೆ ನಿಮಗೂ ಏನಾದರೂ ಹೇಳುವಂಥದ್ದು ಇದ್ರೆ ದಯವಿಟ್ಟು ಅದನ್ನು ಹಂಚಿಕೊಳ್ಳಿ. ಯಾಕಂತ ಹೇಳಿದ್ರೆ ಸಾರ್ವಜನಿಕರು ಹೆಚ್ಚೆಚ್ಚು ರೀತಿಯಲ್ಲಿ ನಿಮ್ಮ ಒಂದು ಅನಿಸಿಕೆಗಳನ್ನು ಸಲಹೆಗಳನ್ನು ಕೊಟ್ಟಾಗ ಗ್ರಾಮ ಪಂಚಾಯತಿಗೆ ಕೂಡ ಒಂದು ಒಳ್ಳೆಯ ಅಭಿವೃದ್ಧಿಯ ಕಡೆಗೆ ಕೊಂಡೋಗ್ಲಿಕ್ಕೆ ಆ ಸಲಹೆ ಸೂಚನೆಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಆರ್ಥಿಕ ವರ್ಷದ ವರದಿಯನ್ನು ನಾವು ಇಲ್ಲಿ ಮಂಡನೆ ಮಾಡಿದ್ದೇವೆ. ಇನ್ನು ಮುಂದೆ ಅದರ ಬಗ್ಗೆ ಚರ್ಚೆ ಮಾಡುವಂಥದ್ದು ನಿಮಗೆ ಬಿಟ್ಟ ವಿಚಾರ, ಗ್ರಾಮಸ್ಥರಿಗೆ ಬಿಟ್ಟ ವಿಚಾರ. ಸೊ ಸಲಹೆ ಸೂಚನೆಗಳಿರ್ಬೋದು, ಅದಕ್ಕೆ ಮುಕ್ತವಾದ ಸ್ವಾಗತ ಇದೆ. ಮುಂದೆ ವೇದಿಕೆ ಗ್ರಾಮ ಸೇವೆ ಬಲ್ಲೆ ತುರುಡಿ ಬಲ್ಲೆ ತೊಂದರೆ ಬಲ್ಲೆ ನೀರೇ ಬಲ್ಲೆ ಮಾತನಾಡು ಗುರ್ದು ಉದ್ಯೋಗ ಖಾತ್ರಿ ಇದೇ ಬೇರೆ ತಾಲೂಕು ಮಾತಾಡಿದ್ರೆ ಅವಕಾಶ ಉಂಟು. ಈತ ಪಂಡ ಗ್ರಾಮ ಪಂಚಾಯತ್ ಇಡತ್ತೆ ಈಗ ನಮ್ಮ ಇಲಾಖೆಗೆ ಪುರ ಬೇಡಿಕೆ ಕೊರೆಯಾಡ ಬೇರೆ ಅಲ್ಪ ಅವಕಾಶ ಕೊಡ್ತಾರೆ. ಅಕ್ಕಲಿಗೆ ತಾಲೂಕು ಮಟ್ಟ ಒಂದು ತಾಲೂಕು ಘಟಕ ಅಲ್ಲೇ. ಸೊ ಗ್ರಾಮ ಪಂಚಾಯತಿಗೆ ಹಂಚು ಕೊರ ಆಗ್ತದೆ. ಸೊ ಇನ್ ಕೇಸ್ ಈಗ ಅಲ್ಪ ಮೇಲೆ ಬೇಡಿಕೆ ಕೊರೆಯಾಡ ಇದಕ್ಕೆ ಅವಕಾಶ ಉಂಟು. ಈಗ ರೆಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದಾರಿ ಬರ್ತದೆ. ಇದಕ್ಕೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜಾಸ್ತಿ ಇದ್ರೆ ಇದರ ಪ್ರಯಾಣ ಮತ್ತೆ ಕೊರೋಡು ಒಂದು ಉಂಟು. ಬಟ್ ಓವರ್ ಆಲ್ ನಮ್ಮ ಒಂದು ಚೂರ್ನಾಗ ಗ್ರಾಮ ಪಂಚಾಯತ್ ಐತೆ ಬೌಂಡ್ರಿ ವ್ಯಾಪ್ತಿ ಜಾಸ್ತಿ ಕೆಲವು ಕಡೆ. ಮತ್ತೆ ನಮ್ಮ ಮೂಲದಾದ ಇವತ್ತುಂಡೆ ಜಾಸ್ತಿ ಪಬ್ಲಿಕ್ ವರ್ಕ್ ಬೇಡಿಕೆ ಹೆಚ್ಚು. ಮಾತೆಲ್ಲ ಅಕ್ಲಾಕ್ಲ ವೈಯಕ್ತಿಕ ಕಾಮಗಾರಿಗಳನ್ನು ಮಲ್ಪರೆ ಕೆಲಸ ಮಲ್ಪರೆ ಅವಕಾಶ ಜೊತೆ ಅದೇ ಅಕ್ಲಾಕ್ಲೆ ಮಲ್ಪರೆ ಹಿಡ್ದಾದ್ರ ನಮ್ಮಲ್ಪ ಅವು ಪ್ರಸಿದ್ಧ ಹೆಚ್ಚು ಘಟ್ಟ ಪ್ರದೇಶ ಹಾಕುದು ಕೊಡ್ಬೇಡ ಅದೇ ಬೇಲೆ ಪೂಜಕಲು ಬೇಡಿಕೆ ಕೊಡ್ಬೇಕು. ಅವು ಪಂಚಾಯತ್ ವ್ಯಾಪ್ತಿ ಆಗ್ತದೆ. ಈಗ ತಾಲೂಕು ಮಟ್ಟದಲ್ಲಿ ಸೋಷಿಯಲ್ ಫಾರೆಸ್ಟ್ ಅಕ್ಲ ಬೇಲೆ ಮೀನು ಹಾಕೋದು ಅಕ್ಲೇಗಪ್ಪ ಜಾಬ್ ಕಾರ್ಡ್ ಅವಶ್ಯಕ ಕೊಡು. ಸೊ ಆ ಟೈಮ್ ಈಗ ಅಲ್ಪ ಬೇಡಿಕೆ ಕೊಡ್ತಾಡ ಹಾಕು ಯಾರು ಅಲ್ಲ. ಇವಾಗ ಮತ್ತು ಅದೊಂದು ವಿಚಾರ ಇದೆ. ನಿಮಗೆ ಇವಾಗ ನಿಮ್ಮ
ಈಗ ನೀವು ದರೆಗುಡ್ಡೆ ಗ್ರಾಮ ಪಂಚಾಯತಿನ ಒಬ್ರು ನಿವಾಸಿ ಆಯ್ತಾ, ನಿಮ್ದೆಲ್ಲ ಇಲ್ಲೇ ಇದೆ, ನಿಮಗೆ ಅಲ್ಲಿ ಒಂದು ಆಸ್ತಿ ಇದೆ. ಸೊ ಅಲ್ಲಿ ನೀವೇನಾದ್ರು ನರೇಗಾ ಯೋಜನೆಯ ಫಲಾನುಭವಿ ನೀವು ಆಗಿದ್ರೆ ನೀವು ಅರ್ಜಿಯನ್ನು ಇಲ್ಲೇ ಕೊಡಬೇಕು. ಕೆಲಸ ಗ್ರಾಮ ಪಂಚಾಯತ್ ಅಲ್ಲಿಯ ದರೆಗುಡ್ಡೆಯ ಸಂಬಂಧಪಟ್ಟ PDO ಅವರಿಗೆ ಅವರು ಕೆಲಸ ಮಾಡ್ಕೊಳ್ಳಿಕ್ಕೆ ಈಗ ಮಾಹಿತಿ ಕೊಡ್ತಾರೆ. ಬಟ್ ಎಲ್ಲ ಕ್ರಿಯೆ ಯೋಜನೆ ಮಾತ್ರ ಜಾಬ್ ಕಡೆ ಎಲ್ಲ ಯೂಸ್ ಆಗೋದು ಇಲ್ಲಿ, ಕೆಲಸ ಮಾತ್ರ ನೀವು ಅಲ್ಲಿ ಮಾಡೋದು. ಹಾಗೆ ಸರ್, ಒಂದು ಅಲ್ಲಿನ ಲೆಟರ್ ಬೇಕು, ಅಲ್ಲಿ ಅವರ ಕ್ರಿಯೆಯನ್ನು ಕೂಡ ಬೇಕು, ನಮ್ಮ ಕ್ರಿಯೆಯನ್ನು ಕೂಡ ಬೇಕು, ಎರಡು ಕಡೆ ಕೂಡ ಒಂದು ಅಪ್ಲಿಕೇಶನ್ ಬೇಕು. ಕ್ರಿಯೆ ಯೋಜನೆ ನಿಮ್ಮಲ್ಲೇ ಆಡ್ ಮಾಡೋದು, ಅದು ಕ್ರಿಯೆ ಯೋಜನೆ ನಿಮ್ಮಲ್ಲೇ ಆಡ್ ಮಾಡಿಕೊಂಡು ಅವರಿಗೆ ನೀವು ಮಾಹಿತಿ ಕೊಡಬೇಕು. ಸೊ ನೀವು ಲಿಖಿತವಾಗಿ ಮಾಹಿತಿ ಕೊಟ್ಟು ನಮ್ಮಲ್ಲಿ ಆಗಿದೆ 2-3 ವರ್ಷದ ಲಾಸ್ಟ್ ಡೇಟ್ ಆಗಿದೆ, 7 ವಯಸ್ಸಾಗಿದೆ, 5 ವಯಸ್ಸಾಗಿದೆ. ಇಲ್ಲಿಯ ಕ್ರಿಯೆ ಯೋಜನೆಯಲ್ಲಿ ನೀವು ಸೇರಿಸ್ಕೊಳ್ಳಿ, ಅವರಿಗೆ ಲಿಖಿತವಾಗಿ ಮಾಹಿತಿ ಕೊಡಿ, ಈ ತರ ಇಲ್ಲಿ ಕೆಲಸ ಮಾಡ್ತಿಲ್ಲ ಅವರ ಗಮನಕ್ಕೆ ತಗೊಳ್ಳಿ. ಹಾಗೆ ಸಂಬಂಧಪಟ್ಟ ಆದೇಶ ಇದೆ, ನಾನು ಹೌದು, ಇದೆ. ನೀರಿಚ್ಚಿ ಬೇತಕ್ಕೆ ಬಂದು ಜೋಡಾರೆ ಅದಕ್ಕೆ ದಿನ ಗೋಲ್ಡ್ ನೀರಿಚ್ಚಿ ಹೊಸತ್ತು ಬೇತ ಕಡೆ ಗೋಲ್ಡ್ ನೀರು ಗೋಲ್ ಜೋಡಾರ ಅಷ್ಟು ಬರಲಿ. ಹೌದು, ಆಗಿದೆ, ವರ್ಕ್ ಆಗಿದೆ. ಹೌದು, ಈಗ ಅವಕಾಶ ಇದೆ. ಈಗ ಮಲ್ತ ದಿನಕ್ಕೆ ಮಲ್ಪನೆ ಇಚ್ಚಿ ಈ ಬೇತ ಕಡೆ ಪಾಯಿಂಟ್ ಇದ್ದದ್ದು ಅರ್ಜಿ ಬರಬೇಕು. ಮಲ್ಪಲ್ಲಿ ಈಗ ಟೋಟಲ್ ಅದು ರಿವ್ಯೂ ಮಾಡೋಲ್ಲ, ದಾದ ಮಾಡೋದು ಗೊತ್ತಿಲ್ಲ. ಈ ಮಲ್ತಿನ ಕೆಲಸಕ್ಕೆ ನಿನಗೆ 1 ಲಕ್ಷ ಮಟ್ಟ ಕೊಯ್ಯರ ಅವಕಾಶ ಉಂಟು. ಇಂಜಿನಿಯರ್ ಈ ರೀತಿ ಕೆಲಸ ಮಾಡ್ತಾರೆ, ಐಕ ವ್ಯಾಲ್ಯೂಷನ್ ತೆಪ್ಪೇರು. ಆ ವ್ಯಾಲ್ಯೂಷನ್ ತಾಪ್ತಿಗೆ ಮೆಟೀರಿಯಲ್ ಪೋರ್ಷನ್ ಏನು ಕೊಡೋದು ಅದೇ ಐಟ ಅವಕಾಶ ಉಂಟು. ಆಕೆ ಅಮೌಂಟ್ ಇರೇ ತಿಳ್ಕೊಂಡು 5 ಪಕ್ಕದ ಕೂಡ ಇರಬಾರ್ದು. ರಿಂಗ್ ಮಾಡಲ್ಲ, ಏನು ಅವಕಾಶ ಉಂಟು 1 ಲಕ್ಷ ಏನು ಉಂಟು ಸಿಂಪಲ್ ಆಗಿ ಸಿಂಪಲ್ ಆಗಿ ಬರ್ಬೇಕು. ರಿಂಗ್ ಹಾಕ್ತಿರಲ್ಲ, ರಿಂಗಿಗೆ ಸಹ ಅವಕಾಶ ಉಂಟು. ರಿಂಗ್ ಹಾಕಿ ಆದ ಮೇಲೆ ನೀವು ಕೆಲವರು ಎಂತ ಮಾಡ್ತಾರೆ, ಮೇಲೆ ತನಕ ರಿಂಗಲ್ಲೇ ಮೇಲೆ ಗ್ರೌಂಡಿನ ಮೇಲೆ ಸಹ ರಿಂಗಲ್ಲೇ ಮೇಲೆ ದಂಡೆ ಮಾಡ್ತಾರೆ, ಕೆಲವರು ಕಲ್ಲು ಕಟ್ಟಿ ಮಾಡ್ತಾರೆ. ಅದು ಎರಡಕ್ಕೂ ಸಹ ಅವಕಾಶ ಉಂಟು. ನೀವು ರಿಂಗ್ ಹಾಕಿ ಮೇಲೆ ಕಲ್ಲಿನಲ್ಲಿ ಸಹ ದಂಡೆ ಕಟ್ಟಬಹುದು, ರಿಂಗ್ ಅನ್ನು ಸಹ ಮೇಲೆ ಒಟ್ಟು 1 ಲಕ್ಷ ಕೊನೆ ಅವಕಾಶ ಆಯ್ತಲ್ಲ, ಅದೇ ಕೊನೆಯ ಮಾಡ್ಕೊಂಡು 5 ಅನುಪಾತ ನೀವು ಎಷ್ಟು ದೊಡ್ಡದು ಮಾಡಿ ನಿಮಗೆ ಎಷ್ಟು ಖರ್ಚು ಜಾಸ್ತಿ ಆದ್ರೂ ಸಹ ನಮಗೆ ಇಲ್ಲಿಂದ 1.5 ಲಕ್ಷ ತನಕ ಲಿಮಿಟ್ ಕೊಡ್ತೀವಿ, ಅಲ್ಲಿ ತನಕ ಪೇಮೆಂಟ್ ಮಾಡ್ತೀವಿ. ಕೊಟ್ಟು ಬಿಡ್ಲಿ ಅರ್ಜಿ ಇದೆ. ಈಗ ನನ್ನ ಅಪ್ಡೇಟ್ ಮಾಡ್ಕೊಂಡು ಇದೆ ಕೊಡ್ಲಿ ರಾಜನ ನಮ್ಮ ಬಾಯಿ ಮಾತ್ರ ಬಂದ ಯಾವ ವ್ಯಾಪಾರ ನೋಡುದು ಇಲ್ಲದೆ ಅವರು ಪಕ್ಕ ಒಂದು ನೆಟ್ವರ್ಕ್ ನಮ್ಮ ನರೇಗಾ ಬರ್ತದೆ, ಅವರಿಗೆ ಪಕ್ಕ ಅಧ್ಯಕ್ಷ C ಅಂತಲ್ಲ ಈ ಕಾನೂನು ನಮ್ಮ ನಿಯಮದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಓಕೆ ಅದು ಅರ್ಥ ಆಯ್ತಾ? ಈಗ ಏನಾಗುತ್ತೆ ಅಂದ್ರೆ ನಿಮ್ಮ 94C ಅದು ಇರುತ್ತೆ, ಏನು ನಿಮ್ಗೆ ಅದು ಸರ್ಕಾರದಿಂದ ಕೊಟ್ಟಿರುತ್ತೆ ಆಯ್ತಾ. ನೀವು BPL ಫಲಾನುಭವಿಗಳಾಗಿದ್ರೆ ನಿಮ್ಮ ಏನು ಜಾಗ ಇರುತ್ತೆ ಅಲ್ಲಿ ಆ ಕೊಟ್ಟಿರುವಂತಹ ಜಾಗದಲ್ಲಿ ನೀವೇನಾದ್ರೂ ಬಾವಿ ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಟ್ಟರೆ ನಿಮಗೆ ಅವಕಾಶ ಇದೆ. ಆಸ್ ಪರ್ ಇದರ ಪ್ರಕಾರ ಅವಕಾಶ ಇದೆ ಆಯ್ತಾ. ಅಲ್ಲ ಅಲ್ಲಿ ಏನಾಗುತ್ತೆ ಗೊತ್ತಾ, ಕೆಲವೊಂದು ಸರಿ ಏನಾಗುತ್ತೆ ಅಲ್ಲಿ ಕ್ವಶನ್ ಬರುತ್ತೆ, ಅವರಿಗೆ ಸಿಕ್ಕಿರದೆ 5 ಸೆನ್ಸ್ ಅವರು ಬಾವಿ ಹೇಗೆ ಮಾಡ್ತಾರೆ ಆ ಥರ ಎಲ್ಲ ಕ್ವಶನ್ ಬರುತ್ತೆ, ಅದು ಅವರಿಗೆ ಬಿಟ್ಟ ವಿಚಾರ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡಾಕ್ಯುಮೆಂಟೇಶನ್ಗೆ ನಮಗೆ ಒಂದು ನೀವು ಅದು ಹಕ್ಕುಪತ್ರ ಇದೆ, ಅದು ಕೂಡ ಅಧಿಕೃತ ಅಲ್ವಾ, ಸರ್ಕಾರದಿಂದ ಕೊಟ್ಟಿರೋಂಥದ್ದು.
ಅಲ್ಲಿ ನಮ್ಮ ಈ ಕಾಯ್ದೆಯಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಅಲ್ಲಿ ಬರೀ ಯಾರಿಗೆಲ್ಲ ಕೊಡ್ಬೋದು, ಪರಿಶಿಷ್ಟ ಜಾತಿಯವರಿಗೂ ಕೊಡ್ಬೋದು, BPL ಫಲಾನುಭವಿಗಳಿಗೆ ಕೊಡ್ಬೋದು. ಸೊ ಆ ಒಂದು ಕ್ಯಾಟಗರಿಯಲ್ಲಿ ಯಾರು ಮಾಡ್ತಾರೆ ಅವರಿಗೆ ಅವಕಾಶ ಇದೆ ಅಷ್ಟೇ ಅಲ್ಲ ಸರ್? ಗ್ರಾಮ ಪಂಚಾಯತ್ ಕಡುಮಾನೂರು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ 23-24 ಸಾಲಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತ ನಮ್ಮ ಹಿರಿಯರು, ಶಿಕ್ಷಕರು ಹಾಗೆ ನಮ್ಮ ಸರೋಜಮ್ಮನವರು ಮಾಜಿ ಅಧ್ಯಕ್ಷರು, ಹಾಗೆ ಪರಿಶೋಧನಾಕ್ಕೆ ಲೆಕ್ಕ ಪರಿಶೋಧಕರಾದಂಥ ಅಧಿಕಾರಿಯವರೇ, ಹಾಗೆ ವಿಡಿಯೋ ಅವರೇ, ಹಾಗೆ ಇಂಜಿನಿಯರವರೇ, ಹಾಗೆ ಎಲ್ಲ ಪಂಚಾಯತ್ ಸದಸ್ಯರೇ, ಹಿರಿಯರಿರುವಂಥ ಎಲ್ಲ ಸಿಬ್ಬಂದಿಗಳೇ, ಹಾಗೆ ಸಾರ್ವಜನಿಕರು. ಹೆಚ್ಚಿಗೆ ಹೇಳೋದಿಲ್ಲ, ಯಾಕೆ ಗೊತ್ತುಂಟು ನಿಮಗೆಲ್ಲ ಗೊತ್ತುಂಟು ವಿಷಯ. ವರ್ಷ ನೀವೆಲ್ಲ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಹಲವು ಎಲ್ಲ ಕೆಲಸ ಮಾಡಿದವರು, ಎಲ್ಲ ವಿಷಯ ಎಲ್ಲ ಗೊತ್ತುಂಟು. ಸಂಶೋಧಕರು ಅಂತ ಹೇಳಿದ್ರೆ ಹೋದ ವರ್ಷ ನಾವೆಲ್ಲ ಏನೆಲ್ಲ ಕೆಲಸಗಳನ್ನೆಲ್ಲ ಮಾಡಿದರೆ ಅಚ್ಚುಕಟ್ಟ ಆಗಿದೆ, ಇಲ್ಲ ಏನಾದರೂ ಫೌಲ್ ಆಗಿದೆ, ಅದನ್ನೆಲ್ಲ ಇವತ್ತಿನ ದಿನದಲ್ಲಿ ಎಲ್ಲ ಚರ್ಚೆ ಮಾಡಿ ಅತಿ ಹಣಕಾಸು ಅಂತ ಹೇಳಿದ್ರೆ ಪಂಚಾಯಿತಿದು, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅದರಲ್ಲೆಲ್ಲ ಕಾಮಗಾರಿಗಳೆಲ್ಲ ಮಾಡಿದ್ದೇವೆ. ಆ ಕಾಮಗಾರಿಗಳ ಕಲಪೆಗಳ ಮಾಡದೆ ನಾವೆಲ್ಲ ಬಿಲ್ಲು ಮಾಡಿದ್ದೇವೆ. ಅದನ್ನು ಇವತ್ತಿನ ದಿನದಲ್ಲಿ ಎಲ್ಲ ಚರ್ಚಿಸಿ ಅದನ್ನೆಲ್ಲ ನೀವು ಇದ್ರೆ ಅದನ್ನು ಆಕ್ಷೇಪಣ ಇನ್ನಿತರೆಲ್ಲ ನೀವು ಕೊಟ್ಟರೆ ಅದನ್ನೆಲ್ಲ ತಡೆಗಟ್ಟಬೇಕಾಗ್ತದೆ. ಆದ ಕಾರಣ ಇವತ್ತು ಒಳ್ಳೆ ರೀತಿಯಲ್ಲಿ ಇವರು ವಿವರಣೆಯನ್ನು ಕೊಟ್ಟಿದ್ದಾರೆ ವಿಸ್ತಾರವಾಗಿ. ನಾವು ಇನ್ನೂ ಉಂಟು ಮೂಡುಮಾನಾಡು ಗ್ರಾಮದ ಒಳ್ಳೆ ಉದ್ಯೋಗ ಖಾತೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ. ಇನ್ನು ಮೂಡುಮಾನಾಡು ಗ್ರಾಮದ ಅವರು ಸಹ ನಮ್ಮ ಸದಸ್ಯರೆಲ್ಲ ಇದ್ದಾರೆ, ಅವರು ಸಹ ಎಲ್ಲ ಇದ್ದವರಿಗೆ ಫಲಾನುಭವಿಗಳಿಗೆಲ್ಲ ತಿಳಿಸ್ಬೇಕು. ಯಾಕಂದ್ರೆ ಇಂಥ ಎಲ್ಲ ಒಂದು ಅವಕಾಶ ನಾವೆಲ್ಲ ಪಂಚಾಯತಿನೆಲ್ಲ ಮಾಡಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಪಂಚಾಯತಿಯಲ್ಲಿ ನಮಗೆ ವರ್ಷಕ್ಕೆ ಇಷ್ಟೇ ಅನುದಾನ ಬರೋದು ಅಂತ ಉಂಟು. ನಮಗೆ ಇದರಲ್ಲಿ ಆದರೆ ಉದ್ಯೋಗ ಖಾತೆಯಲ್ಲಿ ಆದರೆ ಕೋಟಿ ಗಟ್ಟಲೆ ಆದರೆ ಎಷ್ಟು ಬರ್ತದೆ ಹಣ. ಒಂದು ನೀವು ಕೃಷಿ ಮಾಡಿದ್ರೆ, ಕೃಷಿ ಹೊಂಡ ಮಾಡೋದಾದ್ರ, ಗೊಬ್ಬರ ಗ್ಯಾಸ್ ಮಾಡೋದಾದ್ರ, ತೆಂಗಿನ ಗಿಡ ಮಾಡೋದಾದ್ರ, ಇಲ್ಲಾಂದ್ರೆ ಒಂದು ನೀವು ತೋಡು ಎಲ್ಲ ಇದೆಲ್ಲ ಉಂಟು. ಹಟ್ಟಿ ಮಾಡೋದಾದ್ರೆ SC ಅವರಿಗಾದರೆ ಇಷ್ಟು ಶೇಕಡ ಅಂತ, ನಮ್ಮ ಇತರವರಿಗಾದರೆ ಇಷ್ಟು ಶೇಕಡ ಅಂತೆಲ್ಲ ಅನುದಾನಗಳೆಲ್ಲ ಉಂಟು. ಆ ಸಮರ್ಪಕವಾಗಿ ನಾವು ಮಾಡಿದರೆ ನಮಗೆ ಒಳ್ಳೆಯ ಸುಲಭ ಆಗ್ತದೆ. ಯಾಕಂದರೆ ನಾವೇ ನಮ್ಮ ಸ್ಥಳದಲ್ಲಿ ನಮ್ಮ ಆರ್ಟಿಸಿಯಲ್ಲಿ ನಾವೇ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಕೃಷಿಯಲ್ಲಿ ನಾವು ಯಾವಾಗಲೂ ಮಾಡೋದನ್ನು ಈ ನಮ್ಮ ಇಲ್ಲಿ ಉದ್ಯೋಗ ಖಾತೆಯಲ್ಲಿ ಒಟ್ಟಿಗೆ ಸೇರಿ ನಾವು ಮಾಡಿದರೆ ಒಂದು ನಮಗೆ ಸುಲಭವಾಗ್ತದೆ. ಈಗ ಯಾಕಂತೇಳಿದ್ರೆ ಎಲ್ಲ ನಮಗೆ ಬಹಳ ಕಷ್ಟ ಆಗ್ತದೆ. ಯಾಕಂತೇಳಿದ್ರೆ ಎಲ್ಲ ಬೆಲೆ ಎಲ್ಲ ಸರಿಯಾಗಿ ಸಿಗುವುದಿಲ್ಲ ಕೃಷಿಯಲ್ಲಿ. ಇಂಥದ್ದೆಲ್ಲ ನಾವು ಕೃಷಿ ಮಾಡುವಾಗ ಹೊಂಡಗಳ ಇದರ ಒಂದು ಬದಿ ಕಟ್ಟುವುದ, ಇದರ ಒಂದು ಗೊಬ್ಬರ ಕೆಲಸ, ಇಲ್ಲದೆ ಎಲ್ಲ ಉಂಟಾಗಲಿಲ್ಲ ನಿಯಮ ಉಂಟು. ಬಾವಿ ತೋಡುದು ಈಗ 1.5 ಲಕ್ಷ ತನಕ ಒಂದು ಬಾವಿ ತೋಡುವುದಾದ್ರೆ ಮಾಡ್ಬೋದು. ಯಾಕಂದ್ರೆ ನೀವು ಖಾಲಿ ಒಂದು 5 ಫೀಟ್ ಮಾಡಿ ರಿಂಗ್ ಇಲ್ಲದೆ ಬಾವಿ ಮಾಡಿದ್ರೆ ನಿಮಗೆ 1 ಲಕ್ಷ ಕೊಡುದಿಲ್ಲ. ಪ್ಲಾನಿಂಗ್ ಉಂಟು. ಅವ್ರು 1.5 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರೆ ನಾನು ಬಾವಿಯಲ್ಲಿ ನೀರು ಸಿಕ್ಕಿತ್ತು, ಅದೇ 5 ಮುಂದಲ್ಲಿ ಸಿಕ್ಕಿತ್ತು, ಈಗ 1.5 ಲಕ್ಷ ಕೊಡುದಿಲ್ಲ. ಈಗ ಅದಕ್ಕೆ ಖಾಲಿ ಒಂದು 20,000 ಮಾತ್ರ ಕೊಡ್ತಾರೆ. ಅದಲ್ಲ, ಅವರಿಗೊಂದು ನಿಯಮ ಉಂಟು. ಇಷ್ಟು ಸ್ಕ್ವೇರ್ ಫೀಟ್, ಇಷ್ಟು ಅದಕ್ಕೆ ಆಳ ಗಟ್ಟಿ ಮತ್ತೆ ಎಷ್ಟೆಲ್ಲ ರಿಂಗ್ ಹಾಕ್ತಾರೆ, ಅದೆಲ್ಲ ಅವರಿಗೊಂದು ಮೀಟರ್ ಉಂಟು. ಆ ರೀತಿಯಲ್ಲಿ ಕೊಡುವುದಲ್ಲ. ನೀವೀಗ 1 ಲಕ್ಷ ರೂಪಾಯಿ ಕೊಡ್ತಾರೆ, ನಿಮ್ಮ ಬಾವಿ ಗುವೆ ತೋಡಿ ಹಾಗೆ ಆಗುದಿಲ್ಲ. ಅದೊಂದು ನಿಯಮ ಉಂಟು. ಆ ನಿಯಮ ಅಂತ ಹೇಳಿ ಇದು ಉದ್ಯೋಗ ಖಾತೆ ಅಂತ ಹೇಳೋದು ಸುಲಭ ಅಲ್ಲ. ಯಾಕಂದ್ರೆ ನಾನು ಮತ್ತೆ ಪೀಡಿಯವರು ಅದು ಸರಿಯಾಗಿ ನಾವು ಅಲ್ಲಿ ನಿಭಾಯಿಸ್ಬೇಕು. ಯಾಕಂದ್ರೆ ಒಂದು ಚೂರು ಬೇರೆ ಏನಾದರೂ ನಾವು ಇದು ನೋಡಿ, ಈಗ ಟಿವಿದಲ್ಲಿ ನೋಡಿ, ಇದು ಯಾರಿಗೆ? ಸಾರ್ವಜನಿಕರಿಗೆ ನಾವು ಉದ್ದೇಶವಾಗಿ ನಿಮಗೆ ಏನಾದರೂ ಒಂದು ಸರ್ಕಾರದಿಂದ ಬರುವ ಸೌಲಭ್ಯ ಇನ್ನಿತರೆಲ್ಲ ನೋಡಬೇಕಾದ್ರೆ ಸಾರ್ವಜನಿಕರಿಗೆ ಏನಾದರೂ ಇಲ್ಲಿ ಒಂದು ಸಭೆ ನಡೆಸಬೇಕಾದ್ರೆ, ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಇಂಥದ್ದಲ್ಲಿ ನಾವು ಉಪಯೋಗ ಬೇಕಾಗ್ತದೆ. ಆಗ ನಾವು ಅವತ್ತು ತುತ್ತಲ್ಲಿ ನಾವು ತಗೊಳ್ಳೋದು ಅಂತ ನಿಮ್ಮ ಇನ್ನೂ ಮುಂದಕ್ಕೂ ಒಳ್ಳೆ ಕೃಷಿಯಲ್ಲಿ ಒಳ್ಳೆ ನೀವು ನಮ್ಮ ಮೂಡುಮಾನಾಡು ಕಡುಮಾನಾಡು ಗ್ರಾಮ ಪಂಚಾಯಿತಿಯ ಎಲ್ಲ ಸಾರ್ವಜನಿಕರು ಒಳ್ಳೆ ಉದ್ಯೋಗ ಖಾತೆಯಲ್ಲಿ ಬರುವಂಥ ಫಲಾನುಭವಿಗಳು ಕೃಷಿ ಇನ್ನಿತರಗಳೆಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿ ಮುಂದಕ್ಕೆ ಈ ವರ್ಷ 23-24 ಸಾಲಿನ ಚಂದ ಒಳ್ಳೆ ರೀತಿಯಲ್ಲಿ ನೀವು ಕೆಲಸ ಮಾಡಿದ ಕಾರಣ ನಮ್ಮ ಗ್ರಾಮ ಪಂಚಾಯತ್ ನಮಗೆ ಹೆಸರವಲ್ಲ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತೆಯಲ್ಲಿ ಒಂದು ಮಹಾತ್ಮ ಪ್ರಶಸ್ತಿಯನ್ನು ನಮಗೆ ಸಿಕ್ಕಿತ್ತು, ಗಾಂಧಿ ಪುರಸ್ಕಾರ ಅಂತ.
ಅಂತ ನಮಗೆ ನಮಗೆ ಸಿಕ್ಕಿದಲ್ಲ, ನಮಗೆ ವಿಡಿಯೋ ಎಲ್ಲ ಸದಸ್ಯರಿಗೆ ಸಿಕ್ಕಿದಲ್ಲ. ಅದು ಯಾಕೆ ನಮ್ಮ ಇಡೀ ಪಡಮಾರ್ ಗ್ರಾಮ ಪಂಚಾಯತಿಗೆ ಅದೊಂದು ಹೆಸರು. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯವು ಒಳ್ಳೆ ಉತ್ತಮವಾಗಿ ಏನು ಒಂದು ಲೋಪ ಇಲ್ಲದೆ ಒಳ್ಳೆ ರೀತಿಯಲ್ಲಿ ನಡೆಸ್ತಾರೆ. ಯಾಕಂತ ಹೇಳಿದ್ರೆ ಯಾರಿಗೂ ಒಂದು ಅಮಾಯು ಅಂತೇಳಿ ಇದಕ್ಕೆ ಪಕ್ಷ ಬೇರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಅವರು ನಡೆಸ್ತಾರೆ. ಮತ್ತೆ ಇದ್ದ ಇವರು ಸಹ ಸಿಬ್ಬಂದಿ ಇರುವವರು ಸಹ ಒಳ್ಳೆ ರೀತಿಯಲ್ಲಿ ನಿಮಗೆ ಸಹಕಾರ ಕೊಟ್ಟ ಕಾರಣ ನಮ್ಮ ಪಂಚಾಯತಿ ಅಭಿವೃದ್ಧಿ ಇನ್ನು ಮುಂದಕ್ಕೂ ಒಳ್ಳೆ ನೀವು ನಮಗೆ ಸಹಕಾರ ಕೊಡಿ. ಎಲ್ಲ ಫಲಾನುಭವಿಗಳು ಇನ್ನೂ ಎಲ್ಲ ಉಂಟು, ಆರ್ಥಿಕ ಉಳಿದವರಿಗೆ ಕೊಡ್ಬೋದು. ಬರುವ ಸಾಲಿಗೆ ಎಲ್ಲ ನೀವು ಕೆಲಸಗಳು ಮಾಡಿ ಮುಂದಕ್ಕೆ ಉತ್ತಮ ಈ ಪಂಚಾಯತಿ ನಿಮ್ಮ ಸಹಕಾರದಿಂದ ಇವತ್ತಿನ ಗ್ರಾಮ ಸಭೆಯಲ್ಲಿ ಚಂದನಾಡಿ ಮಾಡಿಸಿಕೊಟ್ಟರೆ ನಿಮಗೆಲ್ಲರಿಗೂ ಅಭಿನಂದನೆ. ನಮಸ್ಕಾರ. ಮನೆ ಪತ್ರ ಕೊಡಲ್ಲ ಮೇಲೆ ಇಲಾಖೆಗೆ ಇದೆಲ್ಲ ಕೊಡಲೇ ಆಯ್ತು, ಅದು ಮನೆ ಕೊಡಿ. ನಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರ ಸಮಯದಲ್ಲಿ ಸಂದರ್ಭದಲ್ಲಿ ಕೂಡ ನಮ್ಮ ಪಡಮಾರ್ ಪಂಚಾಯತ್ ಉತ್ತಮ ಅಭಿವೃದ್ಧಿ ಹೊಂದ್ತಾ ಇದೆ. ಮೊನ್ನೆ ಶ್ರೀರಾಮಕಾರದ ಪ್ರಶಸ್ತಿ ಕೂಡ ಅವರಿಗೆ ಈ ಪಂಚಾಯತಿಗೆ ಕೂಡ ಒಳ್ಳೆಯ ಒಂದು ಜನರಿಗೆ ಸಹಾಯ ಮಾಡುವಂಥ ಒಂದು ಅವಕಾಶ ಕೂಡ ಅವರಿಗೆ ಸಿಕ್ಕಿದೆ. ಅದರಲ್ಲಿ ಕೇವಲ ಅಧ್ಯಕ್ಷರು ಮಾತ್ರ ಅಲ್ಲ, ಎಲ್ಲ ನಮ್ಮ ಸದಸ್ಯರು ಒಟ್ಟು ಸೇರಿ ಆ ಒಂದು ಪ್ರಶಸ್ತಿಗೆ ಪಾತ್ರರಾಗಿರುವಂಥದ್ದು. ಆದ್ದರಿಂದ ಅದನ್ನು ಅವರ ಮಾತಲ್ಲಿ ಹೇಳೋದಾದರೆ ಅದನ್ನು ಗ್ರಾಮಸ್ಥರಿಗೆ ಅಂತ ಹೇಳಿದ್ದಾರೆ. ಈ ಎಲ್ಲ ಪ್ರಶಸ್ತಿ ಏನಿದೆ ಅದು ಖಂಡಿತವಾಗಿಯೂ ಗ್ರಾಮಸ್ಥರಿಂದ ಬಂದಿರುವುದು ಅಂತೇಳಿ ಅವರ ಒಂದು ಗಮನ ಸೇರಿದೆ. ಮತ್ತೆ ಇವತ್ತಿನ ಈ ಉದ್ಯೋಗದಾತ್ರಿ ಯೋಜನೆಯಲ್ಲಿ ಇಷ್ಟು 26 ಲಕ್ಷ ಖರ್ಚಾಯಿತು ಅಂತ ಹೇಳಿದ್ರೆ ಅವರ ಒಂದು ನೇತೃತ್ವ ಕೂಡ ಇದೆ. ಯಾಕಂದ್ರೆ ಅವರು ಹೇಳಿದ್ರು ಮೂಡುಮಲೆನಾಡಲ್ಲಿ ಜಾಸ್ತಿ ಆಗ್ತದೆ, ಪಡಮಾರ್ನಾಡಲ್ಲಿ ಕಡಿಮೆ ಆಗ್ತದೆ. ಹಾಗೆ ಪಡಮಾರ್ನಾಡಲ್ಲಿ ಕೂಡ ಜಾಸ್ತಿ ಆಗುವ ಹಾಗೆ ಇಲ್ಲಿ ಮೆಂಬರ್ಗಳು ಕಾರ್ಯಕ್ರಮ ಖಂಡಿತವಾಗಿ ಅದಕ್ಕೆ ಕೂಡ ನಾವು ನಮ್ಮ ಕಚೇರಿಯಿಂದ ಇದಕ್ಕೆ ಸಹಕಾರ ಖಂಡಿತವಾಗಿ ಕೊಡ್ತೀವಿ. ಇವತ್ತಿನ ಸಭಾಧ್ಯಕ್ಷತೆಯನ್ನು ನಮ್ಮ ಕಲಾವತಿ ವಹಿಸಿದ್ದಾರೆ. ಇದು ಕೆಲವೊಮ್ಮೆ ಎಲ್ಲರಿಗೆ ಸಿಗುವುದಿಲ್ಲ ಅವಕಾಶ. ಹಿಂದೆ ಉಪಾಧ್ಯಕ್ಷರಾಗಿದ್ದಂತೆ ಎಲ್ಲೂ ಕೂಡ ಅಧ್ಯಕ್ಷತೆ ವಹಿಸಲಿಲ್ಲ ಅವರು. ಅಂತ ಉಪಾಧ್ಯಕ್ಷರು ಅಲ್ಲ, ಮೆಂಬರ್ ಅಲ್ಲ, ಆದರೆ ಇವತ್ತು ಅಧ್ಯಕ್ಷತೆ ವಹಿಸಿದ್ದಾರೆ ಅವರಿಗೆ. ಆದ್ದರಿಂದ ಎಲ್ಲ ಒಂದು ಕಡೆ ಅವತ್ತು ಪೆಂಡಿಂಗ್ ಇತ್ತು ಇಲ್ಲಿ ಅಧ್ಯಕ್ಷತೆ ವಹಿಸಬೇಕು ಆದ್ದರಿಂದ ಇವತ್ತು ಈ ಒಂದು ಸಭೆಗೆ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಅಧ್ಯಕ್ಷತೆ ವಹಿಸಿದ ಕಲಾವತಿ ನಮ್ಮ ಉದ್ಯೋಗದಾತರ ಯೋಜನೆಯಲ್ಲಿ ದನದ ಹಟ್ಟಿ ಮಾಡುತ್ತಿದ್ರೆ ಈಗ 57,000 ತನಕ ನಾವು ಎಸ್ಟಿಮೇಷನ್ ಮಾಡ್ತೇವೆ. ಮತ್ತೆ ಕುರಿ ಅಥವಾ ಮೇಕೆ ಶೆಡ್ ಇದು ಮಾಡಿದ್ರೆ 70,000 ತನಕ ನಾವು ಕೊಡ್ಲಿಕ್ಕೆ ಅನುದಾನ ಕೊಡ್ಲಿಕ್ಕೆ ಅವಕಾಶ ಉಂಟು. ಬಚ್ಚಲ ಗುಂಡಿಗೆ 11,000 ತನಕ ನಾವು ಕೊಡ್ತೇವೆ. ಕೋಳಿ ಶೆಡ್ಡಿಗೆ 60,000. ಮತ್ತೆ ನಮ್ಮ ಕೊಳವೆ ಬಾವಿ ಮರುಪೂರಣ ಘಟಕ ಅದು ಮಾಡದಿದ್ರೆ 45,000. ಎರೆಹುಳ ಘಟಕ ಮಾಡೋದಿದ್ರೆ 20,000 ತನಕ ಕೊಡ್ತಾರೆ. ಹಾಗೆ ಅವರು ಹೇಳಿದಾಗೆ ನಾವು ಬಾವಿ ಮಾಡೋದಿದ್ರೆ 1,50,000 ತನಕ ನಾವು ಅನುದಾನ ಕೊಡ್ತೇವೆ. ಅಷ್ಟು ನಮಗೆ ಜಾಸ್ತಿ ಅಂದರೆ ನಿಮಗೆ ಅಷ್ಟು ಕೊಡುವಷ್ಟು ನಮಗೆ ಅಷ್ಟು ನಿಮಗೆ ಪೇಮೆಂಟ್ ಮಾಡಲಿಕ್ಕೆ ಅಷ್ಟು. ಇನ್ನೊಂದು ವಿಚಾರ, ಅದರಲ್ಲಿ ದನದ ಹಟ್ಟಿಯಲ್ಲಿ ಇವಾಗ ಅದರ ಪ್ರಕಾರ 4 ದನಗಳಿಗೆ 57,000 ಅಂತ ಇರುವಂಥದ್ದು. ಅದರಲ್ಲಿ ಯಾವುದೇ ರೀತಿ SST ಅವರಿಗೆ ಜಾಸ್ತಿ ಅಂತ ಏನಿಲ್ಲ, ಎಲ್ರಿಗೂ ಒಂದೇ ಲೆಕ್ಕ. 57,000 ಅಂತ ಹೇಳಿದ್ರೆ 57,000. ಈಗ ಅವರಿಗೆ SST ಅವರಿಗೆ ಮುಂಚೆ 43,000 ಕೊಡ್ತಾ ಇದ್ರು. ಈಗ ಎಲ್ರಿಗೂ ಅದನ್ನು ಈಕ್ವಲ್ ಆಗಿ ಮಾಡಿದರೆ 4 ದನ ಇರಬೇಕು 57,000. ಸೊ ಅದು ಪರಿಷ್ಕೃತ ಏನು ಇದರದ್ದು ಅಂದಾಜು ವೆಚ್ಚಗಳಲ್ಲಿ ಹೆಚ್ಚಳ ಆಗಿರುವಂಥ ಮಾಹಿತಿ. ಸೊ ಇನ್ನು ಮುಂದೆ ನಮ್ಮ ಇವತ್ತಿನ ಸಭೆಯ ಅಧ್ಯಕ್ಷರು ನಮ್ಮ ಈ ಸಭೆಯನ್ನು ಕುರಿತು ಅವರ ಮಾತುಗಳನ್ನು ಆಡ್ತಾರೆ. ಎಲ್ಲರಿಗೂ ಅಭಿನಂದನೆಗಳು. ಹಾಗೂ ಅಧ್ಯಕ್ಷರು ಹಾಗೂ ಪಿಡಿಒರು ಪಂಚಾಯತ್ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನಗೆ ಈ ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ
ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಹೇಳಿ ರಾಜು ಅವರು 2-3 ಸರ್ತಿ ಫೋನ್ ಮಾಡಿದ್ರು. ಅದಕ್ಕೋಸ್ಕರ ನಾನು ನನ್ನ ಎಲ್ಲ ಕೆಲಸವನ್ನು ಬಿಟ್ಟು ನನ್ನ ಯಜಮಾನರು ನೀನು ಹೋಗಲೇಬೇಕು ಹೇಳಿದ್ದಕ್ಕೆ ಅಂತ ಹೇಳಿ ಅವರು ಇಲ್ಲಿ ಬಂದು ಬಿಟ್ಟು ಹೋದರು. 5 ನಿಮಿಷದಲ್ಲಿ ಬಂದು ಬಿಟ್ಟು ಅಲ್ಲಿಗೆ ಹೋದ್ರು. ನನಗೆ ಇವತ್ತು ಹೇಳಿದರೆ ನಮ್ಮ ಮದುವೆ ನಿನ್ನೆ ಮೊನ್ನೆ ಅವಳ ಹುಡುಗಿಯನ್ನು ಇವತ್ತು ಮಂಗಳೂರಿಗೆ ಕಳಿಸುವಂಥ ಸಂದರ್ಭ ಇವತ್ತು. ಹಾಗೆ ನಾವು ಒಮ್ಮೆ ನೀನು ಹೋಗಿ ಬಾ ಅಂತ ಹೇಳಿ ಅವರು ಅಷ್ಟು ಇದು ಮಾಡಿದ್ದಕ್ಕೆ ಹೋಗಿ ಬರಬೇಕು ನೀನು ಅಂತ ಹೇಳಿ ಬಂದು ಬಿಟ್ಟು ಹೋದ್ರು ಅವರು. ಹಾಗೆ ನನಗೆ ಇದು ಒಂದು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಗ್ರಾಮಸ್ಥರಿಗೂ ಹಾಗೂ ನಮ್ಮ ರಾಜು ಅವರಿಗೆ ಮೊದಲು ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತನ್ನು ನಾನು ನಮ್ಮ ಇವತ್ತಿನ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆ 2023-24ನೇ ಸಾಲಿನ ಸಾಮಾಜಿಕ ಪರಿಶೀಲನೆ ನಡೆಯಿತು. ಈ ಸಾಮಾಜಿಕ ಪರಿಶೀಲನೆ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಹಿರಿಯ ಜಾಬ್ ಹೋಲ್ಡರ್ ಮತ್ತು ಮಾಜಿ ಉಪಾಧ್ಯಕ್ಷರಾದಂತಹ ಕಲಾವತಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಪಂಚಾಯತಿನ ಪ್ರತಿನಿಧಿ ಮತ್ತು ಪಂಚಾಯತಿನ ಅಧ್ಯಕ್ಷರಾದಂತಹ ವಸತಿ ಉಪಾಧ್ಯಾಯವರನ್ನು ಕೂಡ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ತಾಲೂಕು ಕಾರ್ಯಕ್ರಮಾಧಿಕಾರಿ ನಮ್ಮ ಹರೀಶ್ರವರಿದ್ದಾರೆ, ಅವರನ್ನು ಕೂಡ ನಾನು ನಮ್ಮ ಹಿರಿಯರಿದ್ದಾರೆ. ಅದೇ ರೀತಿ ಎಲ್ಲ ನಮ್ಮ ಪಂಚಾಯತ್ ಸದಸ್ಯರು, ಗ್ರಾಮಸ್ಥರು ಮತ್ತು ಸಾಮಾಜಿಕ ಪರಿಶೀಲನೆ ಎಲ್ಲ ತಂಡದ ಸದಸ್ಯರು ಮತ್ತು ನಮ್ಮ ಪಂಚಾಯತ್ ಸಿಬ್ಬಂದಿಯವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ರಾಷ್ಟ್ರಗೀತೆಯ ನಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ तव शुभ नामे जागे तव शुभाशिष मागे गावे तव जय गाथा जनगण मंगलदायक जय हे भारत भाग्य विधाता